ಚಾರಿತ್ರಿಕ ಶ್ರಮೆ ಅಂತೇಳಿ ಮತ್ತು ಚಾರಿತ್ರಿಕ ಮಹಿಮೆ. ಚಾರಿತ್ರಿಕ ಶ್ರಮೆ ಅಂದರೆ ಇಡೀ ಪ್ರಪಂಚದಲ್ಲಿ ಆತ್ಮಿಕ ವಿಷಯಗಳಿಗಾಗಿ ಶ್ರಮೆ ಪಟ್ಟಂತಹ ಒಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಅದು ಯೇಸು ಕ್ರಿಸ್ತನು. ಮತ್ತು ಸತ್ತು ಆತನು ಎದ್ದು ಬಂದದ್ದು ಅದು ಮಹಿಮೆಗೆ ಸೂಚಿಸುತ್ತೆ. ಸೊ ಚರಿತ್ರೆಯಲ್ಲಿ ಮಹಿಮೆಯಿಂದ ಎದ್ದು ಬಂದಿರೋದು ಕೂಡ ಯೇಸು ಕ್ರಿಸ್ತನೇ ಎಂಬುದಾಗಿ ನಾವು ನೋಡ್ತೇವೆ. ಇವತ್ತು ಈಸ್ಟರ್ ಅಂದರೆ ಯೇಸು ಕ್ರಿಸ್ತನು ಸತ್ತು ಎದ್ದು ಬಂದಂಥ ದಿನ ಎಂಬುದಾಗಿ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಆದರೂ ಕೂಡ ಕೆಲವು ವಿಷಯಗಳನ್ನು ನಾವು ನೋಡಬೇಕಾಗಿರುವಂಥದ್ದು ಏನಂದರೆ, ಪರಿಚಯದಲ್ಲಿ ತುಂಬ ಜನ ಈ ಒಂದು ಧರ್ಮದ ದೃಷ್ಟಿಯಿಂದ ಎಲ್ಲವನ್ನ ನೋಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಕ್ರಿಸ್ತನು ಸರಿಯಾಗಿ ಅವರಿಗೆ ಅರ್ಥ ಆಗೋದಿಲ್ಲ. ನಾವು ಬೈಬಲನ್ನಾಗಲಿ ಬೈಬಲ್ ವಿಷಯವನ್ನಾಗಲಿ ಸುವಾರ್ತೆಯ ದೃಷ್ಟಿಯಿಂದ ನೋಡಿದ್ರೆ ಮಾತ್ರನೇ ಬೈಬಲ್ ಯಾರಿಗೆ ಆಗಲಿ ಅದು ನಿಜವಾಗೂ ಅರ್ಥ ಆಗುತ್ತೆ. ಯಾಕಂದರೆ ಕ್ರೈಸ್ತತ್ವ ಅನ್ನೋದು ಧರ್ಮ ಅಲ್ಲ. ಈ ಲೋಕದಲ್ಲಿ ಅನೇಕ ಧರ್ಮಗಳಿದೆ. ಈ ದಿನಗಳಲ್ಲಿ ಕ್ರೈಸ್ತತ್ವವನ್ನು ಕೂಡ ಧರ್ಮ ಅನ್ಕೊಳ್ತಿದ್ದಾರೆ. ಹಾಗಾಗಿ ಅನೇಕ ಆಚಾರಗಳು ಅನೇಕ ಪದ್ಧತಿಗಳು ಅನುಸರಿಸ್ತಾ ಇದ್ದಾರೆ. ಕ್ರಿಶ್ಚಿಯಾನಿಟಿ ಅಂದರೆ ಹೀಗೆ ಇರಬೇಕು ಅಂತ ಶಾರೀರಿಕವಾಗಿ ಯೋಚನೆ ಮಾಡ್ತಿದ್ದಾರೆ ವಿನಃ ಆತ್ಮಿಕವಾದ ಕಣ್ಣುಗಳು ಅವ್ರದ್ದು ಮುಚ್ಚಲ್ಪಟ್ಟಿವೆ. ಬೈಬಲು ಆತ್ಮಿಕವಾಗಿ ಬರೆಯಲ್ಪಟ್ಟಿರುವಂಥದ್ದಾಗಿದೆ. ಆಮೇಲೆ ದೇವರು ಯೇಸು ಕ್ರಿಸ್ತನು ಬಂದಿದ್ದೇ ಶರೀರವನ್ನ ರಕ್ಷಿಸೋದಕ್ಕ ಅಲ್ಲ, ನಿನ್ನ ಆತ್ಮವನ್ನು ರಕ್ಷಿಸೋದಕ್ಕೆ. ನಿನ್ನ ಶರೀರಗಳು ಮಣ್ಣಿಂದ ಮಾಡಿರೋ ದೇವರು, ಆದ್ರೆ ನಿನ್ನಲ್ಲಿರುವಂತಹ ಆತ್ಮ ದೇವರೇ ಕೊಟ್ಟಿರೋದು. ಆಮೇಲೆ ದೇವರ ಜೀವ ಶ್ವಾಸವನ್ನ ನಿನ್ನಲ್ಲಿ ಊದಿರೋದು. ಹಾಗಾಗಿ ಆ ಆತ್ಮವನ್ನ ಬದುಕಿಸಲಿಕ್ಕೆ ಯೇಸು ಆತ್ಮನಾದ ದೇವರು ದೇಹವನ್ನು ಧರಿಸ್ಕೊಂಡು ಲೋಕಕ್ಕೆ ಬಂದಿತ್ತು, ನಿನ್ನನ್ನು ರಕ್ಷಿಸೋದಕ್ಕೆ. ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಿನ್ನೆ ಕೂಡ ಗುಡ್ ಫ್ರೈಡೆ ದಿವಸ ನಾನು ಹೇಳ್ತಾ ಇದ್ದೆ, ಯೇಸು ಈ ಲೋಕಕ್ಕೆ ಬಂದಿದ್ದು ಸೈತಾನ ಪಾಪ ನರಕದಿಂದ ಮನುಷ್ಯರನ್ನ ಬಿಡಿಸೋದಕ್ಕೆ. ಈ ಲೋಕದಲ್ಲಿ ಬೇರೆ ಯಾರು ಕೂಡ ಸೈತಾನನ ಜಯಿಸ್ಲಿಕ್ಕೆ ಬಂದಿಲ್ಲ. ಸೈತಾನನ ಸುದ್ದಿನೇ ಗೊತ್ತಿಲ್ಲ. ಈಗ ಬುದ್ಧನ ಬಗ್ಗೆ ನಾವು ಮಾತಾಡೋದು, ಬುದ್ಧನ ಸೈತಾನ ಬಗ್ಗೆನೇ ಗೊತ್ತಿಲ್ಲ, ಪಾಪದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ, ನರಕ ಇದೆ ಅನ್ನೋದು ಕೂಡ ಅವ್ನಿಗೆ ಗೊತ್ತಿಲ್ಲ. ಸಾಯಕ್ ಮುಂಚೆ ಯಾಕೆ ಬುದ್ಧನ ಬಗ್ಗೆ ಹೇಳ್ತೀನಿ ಯಾವಾಗಲೂ ಅಂದ್ರೆ, ಇಡೀ ಪ್ರಪಂಚದಲ್ಲಿ ಈಗ ತುಂಬಾ ಜನ ಬುದ್ಧನನ್ನ ಅನುಸರಿಸ್ತಿದ್ದಾರೆ. ನೇಪಾಳಲ್ಲಿ ಮೊನ್ನೆ ತಾನೇ ನೇಪಾಳ ಸೇವೆಗಾಗಿ ನಾನು ಹೋಗಿದ್ದೆ. ಅಲ್ಲಿ ಬುದ್ಧ ಹುಟ್ಟಿರುವಂತ ಸ್ಥಳ ಗೌತಮ್ ಸಿದ್ಧಾರ್ಥ ಅಂತ ಹೇಳಿ ಅವರ ಹೆಸರು. ಆದರೆ ಜನರೆಲ್ಲ ಕಷ್ಟಪಡ್ತಿರೋದು ನೋಡಿ, ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದಾರೆ, ಇದಕ್ಕೆಲ್ಲ ಏನ್ ಕಾರಣ ಅಂತ ಹೇಳ್ಬಿಟ್ಟು ಉತ್ತರ ಹುಡುಕ್ಬೇಕು ಅಂತ, ಜನರ ಕಷ್ಟಗಳಿಗೆ ಉತ್ತರವನ್ನು ಕಂಡುಕೋಬೇಕು ನಾನು ಅಂತ ಹೇಳಿ ಹೋಗಿ ಒಂದು ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಿರ್ಬೇಕಾದ್ರೆ ಆದಂತ ಜ್ಞಾನೋದಯ, ಜನರು ಅತ್ಯಾಸೆ ಪಡ್ತಿದ್ದಾರೆ, ಆಸೆ ಪಡ್ತಿರೋದ್ರಿಂದಲೇ ಅವರು ಅನೇಕ ದುಃಖಗಳಿಗೆ ಒಳಗಾಗ್ತಿದ್ದಾರೆ ಅಂತ ಹೇಳಿ ಅನೇಕ ಈ ತರ 8 ಪಿಲ್ಲರ್ ಆಫ್ ಫೇತ್ ಅಂತ ಹೇಳ್ತಾರೆ. 8 ನಂಬಿಕೆಯ ಕಂಬಗಳೆಂಬುದಾಗಿ ಬುದ್ಧಿಸಮ್ ಅಲ್ಲಿ ಇದೆ, ಬುದ್ಧ ಧರ್ಮದಲ್ಲಿ. ಅವು ಶಾರೀರಿಕವಾಗಿ ತುಂಬಾ ಚೆನ್ನಾಗಿದೆ. ನಾನು ಹೇಳ್ತೀನಲ್ಲ, ಬೇರೆ ಎಲ್ಲ ಧರ್ಮಗಳಿಗಿಂತ ಶಾರೀರಿಕವಾಗಿ ಒಳ್ಳೆ ಬೋಧನೆ, ಮನುಷ್ಯರು ಯಾವ ರೀತಿ ಉತ್ತಮವಾಗಿ ಒಳ್ಳೆಯವರಾಗಿ ಬದುಕಬೇಕು, ಶಾಂತರಾಗಿ ಬದುಕಬೇಕು ಅಂತ ಹೇಳಿ ಬೌದ್ಧ ಧರ್ಮಕ್ಕಿಂತ ಚೆನ್ನಾಗಿ ಬೇರೆ ಯಾವ ಧರ್ಮನೂ ಬೋಧಿಸಲ್ಲ. ಅಷ್ಟು ಚೆನ್ನಾಗಿ ನೀವು ಅದನ್ನ ನೋಡ್ಬೇಕು. ನೀವು ಬೈಬಲ್ ಮಾತ್ರ ಓದ್ತೀರ, ಅದಕ್ಕೆ ಬೇರೆ ಧರ್ಮಗಳಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗೋದಿಲ್ಲ. ಸೊ ಬೇರೆಯದನ್ನು ಕೂಡ ನಾವು ಓದಿ ತಿಳ್ಕೊಂಡಾಗಲೇ ಅವ್ರಿಗೂ ನಮಗಿರುವಂಥ ವ್ಯತ್ಯಾಸ ಏನು ಅಂತ ಹೇಳೋದು. ಅದಕ್ಕೆ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ನಮ್ಮದು ಧರ್ಮ ಅಲ್ಲ. ಧರ್ಮ ಅಂದ್ರೆ ನಾವು ಹೀಗೆ ಇರಬೇಕು, ಅನೇಕ ಕಟ್ಟುಪಾಡುಗಳನ್ನು ಅನುಸರಿಸಬೇಕು. ಮನುಷ್ಯರ ಕಡೆಯಿಂದ ಮಾಡುವಂಥದ್ದನ್ನ ಧರ್ಮ ಅಂತೀವಿ, ಆದ್ರೆ ಸುವಾರ್ತೆ ಅನ್ನೋದು ದೇವರ ಕಡೆಯಿಂದ ನಡೆದಿರುವಂಥದ್ದು. ಅದಕ್ಕೆ ಅದು ಶುಭ ಸಂದೇಶ. ಈಗ ನಾನು ಕಷ್ಟಪಟ್ಟು ಈಗ ದಿನ ನಾನು ಕಷ್ಟಪಡ್ತೀನಿ, 1,000 ರೂಪಾಯಿನ ಸಂಪಾದನೆ ಮಾಡ್ತೀನಿ ಅಂದ್ರೆ ಆ 1,000 ಕೊಡುವಾಗ ಓನರ್ ನನಗೆ 1,000 ರೂಪಾಯಿ ಕೊಡ್ತಾರೆ ಅಂದ್ರೆ, ತಗೋ ಇದು ನಾನು ಕೊಡ್ತಾ ಇದ್ದೀನಿ, ಎಂಜಾಯ್ ಮಾಡು ಅಂತ ಹೇಳಿದ್ರೆ ಖುಷಿ ಪಡೋದು. ಇನ್ನೊಂದು 1,000 ರೂಪಾಯಿ ನಾನು ಕೊಡ್ತಾ ಇದ್ದೀನಿ ಅಂದ್ರೆ ನಾನು ಕಷ್ಟಪಟ್ಟಿರೋದಕ್ಕೆ ಕೊಟ್ಟಿರೋದು 1,000 ರೂಪಾಯಿ. ಅದರಲ್ಲಿ ಅವ್ರೇನು ಹೇಳೋದು ನನಗೆ ಅಲ್ವಾ? ಸೊ ಉಚಿತವಾಗಿ ಕೊಡ್ತಾರಲ್ಲ, ಅದು ತಾನೇ ನಾನು ಸಂತೋಷ ಪಡಬೇಕು.
ನಾನು ಸಾಧನೆ ಮಾಡಕ್ ಆಗದೆ ಇರೋದು, ನನ್ನ ಕೈಲಿ ಆಗದೆ ಇರೋದನ್ನ ಯೇಸು ಮಾಡ್ಲಿಕ್ಕೆ ಈ ಲೋಕಕ್ಕೆ ಬಂದಿರೋದು. ಒಂದು ವೇಳೆ ಮನುಷ್ಯನೇ ಸಾಧನೆ ಮಾಡೋದಾಗಿದ್ರೆ ಯೇಸು ಬಂದು ಯಾಕೆ ಕಷ್ಟಪಡ್ಬೇಕಾಗಿತ್ತು? ನೀನೇ ಸೈತಾನ ಪಾಪ ನರಕವನ್ನ ಜಯಿಸೋದಾಗಿದ್ರೆ ಯೇಸು ಯಾಕೆ ಬರ್ಬೇಕಾಗಿತ್ತಿದೆ? ಕ್ರಿಸ್ತನೇ ಬಂದು ಸೈತಾನನ ತಲೆನ ಜಜ್ಜಬೇಕು ಅಂತ ಹೇಳಿ ಆದಿ ಕಾಲದಲ್ಲೇ ಆದಮಾವ ಪಾಪ ಮಾಡಿದಾಗಲೇ ನಿರ್ಧಾರವಾಗಿತ್ತು. ಈಗ ಯೇಸು ಕ್ರಿಸ್ತನು ಸತ್ತಿದ್ದಾರೆ, ಸತ್ತು ಹೂಡಲ್ಪಟ್ಟಿದ್ದಾರೆ. ಈ ಒಂದು ಗುರುವಾರ ಯೇಸು ಸ್ವಾಮಿನ ಸಿಲುವೆಗೆ ಹಾಕಿದ್ದು ಎಲ್ಲರೂ ಶುಕ್ರವಾರ ಅಂತ ಹೇಳಿ ಅಂದ್ಕೊಳ್ತಾರೆ. ಆದರೆ ಯೂದರ ಕ್ಯಾಲೆಂಡರ್ ಪ್ರಕಾರ ನೋಡಿದ್ರೆ ಈಗ ನಮ್ದು ಮಧ್ಯರಾತ್ರಿ 12 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆಗೆ 24 ಗಂಟೆ ಒಂದು ದಿನದ ಲೆಕ್ಕ. ಆದರೆ ಯಹೂದ್ಯರ ಲೆಕ್ಕಾಚಾರ ಆ ಥರ ಅಲ್ಲ, ಸಂಜೆ 6 ಗಂಟೆಯಿಂದ ಮತ್ತೆ ಮಾರನೇ ದಿನ ಸಂಜೆ 6 ಗಂಟೆಗೆ ಒಂದು ದಿನದ ಲೆಕ್ಕ ಅವರಿಗೆ. ಅರ್ಥ ಆಗ್ತಿದೆಯಾ? ಸೊ ಯೇಸು ಕ್ರಿಸ್ತರನ್ನ ಗುರುವಾರ ಸಂಜೆ ಅವ್ರು ಇಟ್ಕೊಂಡಿದ್ದು, ನಮ್ಮ ಪ್ರಕಾರ ಅದು ಗುರುವಾರ, ಅದು ಅವ್ರ ಪ್ರಕಾರ ಅದು ಶುಕ್ರವಾರ. 6 ಗಂಟೆ ದಾಟ್ತು ಅಂದರೆ ಅವ್ರಿಗೆ ಅದು ಶುಕ್ರವಾರ. ಸೊ ಇಲ್ಲಿ ಗುರುವಾರ 6 ಗಂಟೆಯಿಂದ ಶುಕ್ರವಾರ 6 ಗಂಟೆಗೆ, ಶುಕ್ರವಾರ 6ರಿಂದ ಶನಿವಾರ 6, ಶನಿವಾರದಿಂದ ಆ ಕಡೆ. ಸೊ 3ನೇ ದಿನಕ್ಕೆ ಯೇಸು ಸ್ವಾಮಿ ಎದ್ದು ಬಂದ್ರೆ ಎಂಬುದಾಗಿ ನಾವು ನೋಡ್ತೇವೆ. ಯೇಸು ಸ್ವಾಮಿ ಸತ್ತವಳಿಂದ ಎದ್ದು ಬಂದಿದಾರ ಇಲ್ವಾ? ನಂಬ್ತೀರಾ ಇಲ್ಲ? ಯೇಸು ಸತ್ತವಳಿಂದ ಎದ್ದು ಬಂದಿದಾರ ಇಲ್ವಾ? ಬಂದಿದಾರಲ್ವಾ? ಆದರೆ ತುಂಬಾ ಪ್ರಖ್ಯಾತಿಯಾಗಿರುವಂತಹ ಸುಳ್ಳು ಬೋಧನೆಗಳು ಮೂರಿದೆ. ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯೇಸು ಎದ್ದು ಬಂದಿಲ್ಲ, ಬದಲಿಗೆ ಆತನ ದೇಹವನ್ನ ಶಿಷ್ಯರು ಕದ್ದುಕೊಂಡು ಹೋಗಿದ್ದಾರೆ ಅಂತ. ಇವತ್ತು ನಾವೆಲ್ಲ ಈಸ್ಟರ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಯೇಸುವಿನ ಪುನರುತ್ಥಾನದ ದಿನವನ್ನ ಇಡೀ ಪ್ರಪಂಚದಲ್ಲಿ ಕೊಂಡಾಡ್ತಾ ಇದ್ದಾರೆ. ಆದ್ರೂ ಕೂಡ ಅನೇಕ ಜನರು ನಂಬೋದು ಅಥವಾ ಬೋಧನೆ ಮಾಡ್ತಿರೋದೇನೆಂದ್ರೆ, ಯೇಸು ಸತ್ತವಳಿಂದ ಎದ್ದು ಬಂದಿಲ್ಲ, ಆತನ ದೇಹವನ್ನ ಶಿಷ್ಯರೇ ಕದ್ದುಕೊಂಡು ಹೋಗಿ ಯೇಸು ಸತ್ತವಳಿಂದ ಎದ್ದಿದ್ದಾನೆ ಅಂತ ಹೇಳಿ ನಂಬಿಸ್ತಿದ್ದಾರೆ ಅಂತ ಹೇಳಿ ಬೋಧಿಸುವಂತ ಒಂದು ಸಿದ್ಧಾಂತ, ಒಂದು ಬೋಧನೆ ಇದೆ. ಎರಡನೇದಾಗಿ ಆ ಸುಳ್ಳು ಬೋಧನೆ ಏನಂತ ಹೇಳಿದ್ರೆ ಭ್ರಮೆಯ ಸಿದ್ಧಾಂತ ಅಂತ. ಏನು ಭ್ರಮೆಯ ಸಿದ್ಧಾಂತ ಅಂತ ಹೇಳಿದ್ರೆ, ಯೇಸು ಸತ್ತವಳಿಂದ ಎದ್ದು ಬಂದಿದ್ದಾರೆ ಅನ್ನೋ ಭ್ರಮೆಯಲ್ಲಿದ್ದಾರೆ ಕ್ರಿಶ್ಚಿಯನ್ಸ್ ಅಂತ. ವಾಸ್ತವದಲ್ಲಿ ನೋಡಿದ್ರೆ ಯೇಸು ಸತ್ತ ಎದ್ದು ಬಂದಿಲ್ಲ, ಆದ್ರೆ ಭ್ರಮೆಯಲ್ಲಿ ಊಹೆಗಳಲ್ಲಿ ಬದುಕ್ತಿದ್ದಾರೆ ಕ್ರೈಸ್ತರು ಅಂತ ಹೇಳಿ ಬೋಧನೆ ಮಾಡುವಂತ ಒಂದು ಸಿದ್ಧಾಂತ ಇದೆ. ಮತ್ತೆ ಮೂರನೇದಾಗಿ ನಿದ್ದೆ ಸಿದ್ಧಾಂತ ಅಂತ ಹೇಳಿ. ಏನಿದು ನಿದ್ದೆ ಸಿದ್ಧಾಂತ ಅಂತ ಹೇಳಿದ್ರೆ, ಯೇಸುವನ್ನ ಸಿಲುವೆಗೆ ಹಾಕಿದಾಗ ಯೇಸು ಸತ್ತಿರಲಿಲ್ಲ. ಆತನ ದೇಹದಲ್ಲಿದ್ದಂತ ಎಲ್ಲ ರಕ್ತದ ಒಂದೊಂದು ಹನಿ, ಕೊನೆ ಹನಿ ಕೂಡ ಸುರಿಸಲ್ಪಡ್ತು. ಸೊ ಆತನ ಹಗಲು ರಾತ್ರಿ ಹೊಡೆದು ಯೇಸುವಿಗೆ ಹಿಂಸೆ ಕೊಟ್ಟದ್ರಿಂದ ಮೂರ್ಛೆ ಹೋಗಿದ್ದಾರೆ, ಪ್ರಜ್ಞೆ ತಪ್ಪಿ ಆತನು ಬಿದ್ದಿದ್ರು. ಹಾಗಾಗಿ ಸಿಲುವೆಯಲ್ಲಿ ಯೇಸು ಪ್ರಜ್ಞೆ ತಪ್ಪಿದ್ರು, ಸತ್ತಿರ್ಲಿಲ್ಲ. ಅವ್ರನ್ನ ಸತ್ತಿದ್ದಾನೆ ಅಂತ ಹೇಳ್ಕೊಂಡು ಈಗೇನು ಇದಕ್ಕೆ ಪ್ರಜ್ಞೆ ತಪ್ಪಿದಾಗ ಅಥವಾ ಇನ್ನೊಂದೇನು ಹೇಳ್ತೀವಿ ಅದನ್ನ ಕೋಮಕ್ಕೆ ಹೋಗ್ತಾರಲ್ಲ, ಸೊ ಆ ಥರ ಕೋಮದಲ್ಲಿ ಹೋಗಿರ್ತಾರೆ ಯೇಸು ಸ್ವಾಮಿಯ ಕಷ್ಟಗಳನ್ನು ಅನುಭವಿಸಿ. ಹಾಗಾಗಿ ಅದನ್ನ ಸತ್ತಿದ್ದಾರೆ ಅನ್ಕೊಂಡು ತಗೊಂಡೋಗಿ ಸಮಾಧಿಯಲ್ಲಿ ಇಟ್ಟಿದ್ದಾರೆ. ಆದ್ರೆ ಆ ಒಂದು ಕೋಮದಿಂದ 3ನೇ ದಿನ ಆತನು ಹೊರಗಡೆ ಬಂದು ಹೋಗಿರ್ಬೋದು, ಹೊರಗಡೆ ಎಲ್ಲಾದ್ರೂ ಹೋಗಿರ್ಬೋದು ಅಂತ. ಸೊ ಈ ಥರದೊಂದು ಸಿದ್ಧಾಂತಗಳು ಇರೋದನ್ನ ನಾವು ನೋಡ್ತೀವಿ. ಇವು 3 ಕೂಡ ಸುಳ್ಳು ಸಿದ್ಧಾಂತಗಳು. ಇದನ್ನ ಸೈತಾನನು ಹರಡಿಸಿರುವಂಥದ್ದು. ಸೈತಾನನು ಇದನ್ನ ಜಗದ್ವ್ಯಾಪಿ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಯೇಸುವಿನ ಪುನರುತ್ಥಾನದಲ್ಲಿ ನೀನು ನಾನು ನಂಬಿದ್ರೆ ಸೈತಾನನ ಕಾರ್ಯಗಳು ಲಯವಾಗುತ್ತೆ. ಆಮೇಲೆ ಸೊ ನಾವು ಯೇಸುವಿನ ಪುನರುತ್ಥಾನದಲ್ಲಿ ನಂಬಿಕೆ ಇಡಬಾರ್ದು ಅಂತಾನೆ, ನಮ್ಮ ನಂಬಿಕೆಗಳನ್ನ ಹಾಳು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ನಂಬಿಕೆಗಳು ಬಲಹೀನವಾಗಬೇಕು. ಕ್ರಿಸ್ತನ ಮರಣ ಮತ್ತು ಪುನರುತ್ಥಾನದಲ್ಲಿ ನಾವು ಪರಿಪೂರ್ಣ ನಂಬಿಕೆ ಇಡಬಾರ್ದು ಅಂತಾನೆ ಸೈತಾನನು ಅನೇಕರ ಈ ಬುದ್ಧಿವಂತರು ಅಂತ ಯಾರು ಅನ್ಕೊಳ್ತಾರೆ ನಮಗೆಲ್ಲ ಗೊತ್ತು ಅಂತ, ಸೊ ಅವರ ಆಲೋಚನೆಗಳನ್ನ ಮಂಕು ಮಾಡಿ ಈ ತರದ ಒಂದು ಬೋಧನೆಗಳನ್ನ ಪ್ರಪಂಚದಲ್ಲಿ, ಇದು ಕತ್ತಲೆಯ ಬೋಧನೆ. ನಾವು ಬೆಳಕಾಗಿದ್ದೇವೆ ಅಂದ್ರೆ ಯಾವ್ದಕ್ಕೆ ಬೆಳಕು? ಸತ್ಯಕ್ಕೆ ಬೆಳಕಾಗಿದೆ. ಆಮೇಲೆ
ಆದರೆ ಈ ಥರದ ಬೋಧನೆಗಳು ಮಾಡೋರು ಕತ್ತಲೆಯಲ್ಲಿ ಇದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಇವತ್ತಿನ ಮುಖ್ಯ ವಿಷಯದಲ್ಲಿ ನಾವು ಈ ಪುನರುತ್ಥಾನದ ಬಗ್ಗೆ ತಿಳ್ಕೋಬೇಕಾಗಿದೆ. ಪುನರುತ್ಥಾನ ಅನ್ನೋದು ತುಂಬ ಮುಖ್ಯವಾದಂಥ ಒಂದು ವಿಷಯ. ಅದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರೋದು. ಇದರಲ್ಲಿ 3 ವಿಷಯಗಳನ್ನು ನಾನು ಹೇಳ್ತೇನೆ. ಮೊದಲನೇದು ಚಾರಿತ್ರಿಕ ಪುರಾವೆಗಳು ಅಂತ ಹೇಳ್ತೀವಿ. ಚರಿತ್ರೆ ಅಂತ ಹೇಳಿದ ತಕ್ಷಣ ಹಳೆ ಒಡಂಬಡಿಕೆ ಏನಿದೆ ಅದು ಚರಿತ್ರೆ. ಆಮೇಲೆ ಹಳೆ ಒಡಂಬಡಿಕೆ ಏನಿದೆ ಅದು ಚರಿತ್ರೆ. ಹಳೆ ಒಡಂಬಡಿಕೆ ಏನಕ್ಕೆ ಬರೆಯಲ್ಪಟ್ಟಿರೋದು? ನಾವು ಯಾವಾಗಲೂ ಕೂಡ ಯಾವುದು ಅತಿ ಪ್ರಾಮುಖ್ಯನೋ ಅದನ್ನ ಮೊನ್ನೆ ನೇಪಾಳಕ್ಕೆ ಹೋದಾಗ ಒಬ್ಬ ಪಾಸ್ಟರ್ ಹೇಳ್ತಾ ಇದ್ರು, ನಮಗೂ ಅದು ಅನುಭವಗಳಿರುತ್ತೆ. ಏನಂದ್ರೆ ನಮ್ಮ ತಂದೆ ತಾಯಿಗೆ ನಾವು ಲೆಟರ್ ಬರೀತಿದ್ವಿ. ಅವಾಗ ನೆನಪಿದೆಯಾ? ಸ್ಕೂಲಲ್ಲಿ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಫೋನ್ಗಳಿರಲಿಲ್ಲ, ಲೆಟರ್ ಬರೀತಿದ್ವಿ. ಇನ್ಲೈನ್ ಲೆಟರು ಅಥವಾ ಪೋಸ್ಟ್ ಕಾರ್ಡ್ ಲೆಟರ್ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಇರೋದು. ಸೊ ಅದ್ರಲ್ಲಿ ಬರೀತಾ ಇದ್ವಿ. ಇನ್ಲೈನ್ ಲೆಟರ್ ಜಾಸ್ತಿ ಬರೀತಾ ಇದ್ದೀವಿ ನಾವು. ಪೋಸ್ಟ್ ಕಾರ್ಡಲ್ಲಿ ಚಿಕ್ಕದಾಗಿ ಸ್ವಲ್ಪನೇ ಮ್ಯಾಟರ್ ಬರೀಬೇಕಾಗುತ್ತೆ. ಅದಕ್ಕೋಸ್ಕರ ಇನ್ಲೈನ್ ಲೆಟರ್ ಒಂದಿಷ್ಟು ಉದ್ದ ಇರೋದು, 3 ಸಲ ಫೋಲ್ಡ್ ಮಾಡ್ತಿರುವಂಥದ್ದು. ಅದು ನನ್ನ ಹತ್ರ ಇನ್ನೂ ಇದೆ, ಮತ್ತೆ ಸಿಗುತ್ತಿಲ್ವ ಅಂತ ನೆನಪು ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ಅನೇಕ ವಿಷಯಗಳನ್ನು ಬರೀತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ, ಅದು ಹೇಗಿದೆ, ಈ ಎಲ್ಲ ವಿಷಯಗಳನ್ನು ತಿಳಿಸ್ತಾ ಕೊನೆಯದಾಗಿ ಮುಖ್ಯ ವಿಷಯವನ್ನ ಹೇಳ್ತಾ ಇದ್ವಿ. ಏನಂತ? ಸ್ವಲ್ಪ ಹಣ ಬೇಕಿದೆ ನನಗೆ, ಕಳಿಸ್ಕೊಡಿ ಅಂತ. ಅರ್ಥ ಆಗಿದೆ ಏನ್ ಹೇಳ್ತಿದ್ದೀನಿ ಅಂತ? ನಾನು ನಮ್ಮ ತಾಯಿಗೆ ಲೆಟರ್ ಬರೀತಾ ಇದ್ದೀನಿ ಅಂದ್ರೆ ನನ್ನ ಮೈನ್ ಉದ್ದೇಶ ಏನು? ದುಡ್ಡು ಕೇಳೋದು. ನನಗಿಲ್ಲಿ ಕಷ್ಟ ಆಗ್ತಿದೆ, ಹಣದ ಅವಶ್ಯಕತೆ ಇದೆ, ಹಾಗಾಗಿ ಸ್ವಲ್ಪ ಹಣ ಕಳಿಸ್ಕೊಡಿ ಅನ್ನೋದು ನನ್ನ ಮೈನ್ ಉದ್ದೇಶ. ಆದ್ರೆ ಇನ್ನು ಮಿಕ್ಕಿದ್ದೆಲ್ಲ ಒಂದು ಪರಿಚಯ ತರ. ನನ್ನ ಬಗ್ಗೆ ಅವ್ರಿಗೆ ಹೇಳ್ಕೊಳ್ಳೋದು, ಅವ್ರ ವಿಷಯ ಕೇಳೋದು, ಇದು ಪರಿಚಯ. ಆದ್ರೆ ಇದೆಲ್ಲದಕ್ಕಿಂತ ಮುಖ್ಯ ಪಾಯಿಂಟ್ ಏನು ಅಲ್ಲಿ ಅಂದ್ರೆ ಒಂದು ಹಣದ ಅವಶ್ಯಕತೆ ಇದೆ, ಕಳಿಸ್ಕೊಡಿ ಅಂತ ಹೇಳಿ. ಇಲ್ಲಿ ಬೈಬಲ್ ಅಲ್ಲಿ ಅನೇಕ ವಿಷಯಗಳಿದೆ, ಪ್ರತಿಯೊಬ್ಬ ವ್ಯಕ್ತಿಗಳ ಬಗ್ಗೆನೂ ಇದೆ. ಆದ್ರೆ ಪ್ರತಿ ವ್ಯಕ್ತಿಗಳ ಬಗ್ಗೆ ನಾವು ಮುಖ್ಯವಾಗಿ ತಗೋತಿದ್ದೇವೆ ವಿನಃ ಅತಿ ಮುಖ್ಯವಾದ ಪಾಯಿಂಟ್ ಏನು ಅಲ್ಲಿ ಅಂದ್ರೆ ಕ್ರಿಸ್ತನ. ಆಮೇಲೆ ಇಡೀ ಬೈಬಲ್ ಬರೆಯಲ್ಪಟ್ಟಿರೋದೇ ಕ್ರಿಸ್ತನನ್ನ ನೀನು ಅರ್ಥ ಮಾಡ್ಕೋಬೇಕು ಅಂತ. ಪ್ರತಿ ವ್ಯಕ್ತಿಯ ಬಗ್ಗೆ ಬೈಬಲ್ ಬರ್ದಿರೋದೇ ಅವರ ದೇವರನ್ನ ಯಾವ ರೀತಿ ನಂಬಿಕೆ ಇಟ್ರು, ಯಾವ ರೀತಿ ಅವರು ಯೇಸುಗಾಗಿ ಜೀವಿಸಿದ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಅವರ ಹಾಗೆ ನಾವು ಕೂಡ ನಂಬಿಕೆಯಿಂದ ಕ್ರಿಸ್ತನಿಗಾಗಿ ಜೀವಿಸ್ಬೇಕು ಅಂತ. ಸೊ ಚರಿತ್ರೆ ಅನೇಕ ಪುರಾವೆ ಅಂದ್ರೆ ಆಧಾರಗಳಿವೆ. ಯೇಸು ಕ್ರಿಸ್ತನು, ಈಗ ಹಳೆ ಒಡಂಬಡಿಕೆ ಯೇಸು ಕ್ರಿಸ್ತನು ಬರ್ತಾನೆ, ಮೆಸ್ಸಿಯನು ಬರ್ತಾನೆ ಅಂತ ಹೇಳಿ ಬರೆಯಲ್ಪಟ್ಟಿರೋದು. ಹೊಸ ಒಡಂಬಡಿಕೆ ಮೆಸ್ಸಿಯನು ಬಂದಿದ್ದಾನೆ ಅಂದ್ರೆ ಕ್ರಿಸ್ತನು ಬಂದಿರೋದನ್ನ ಬಂದಿದೆ. ಇಡೀ ಸತ್ಯವೇದ ಯೇಸು ಕ್ರಿಸ್ತನ ಬಗ್ಗೆ ಮಾತನಾಡುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡೋದಾದ್ರೆ 1 ಕೊರಿಂಥದಲ್ಲಿ ಓದೋಣ. 1 ಕೊರಿಂಥ 15ನೇ ಅಧ್ಯಾಯ 3ರಿಂದ 5ನೇ ವಚನಗಳನ್ನು ಓದೋಣ ಬೇಗ ಯಾರಾದ್ರು. ನಾನು ನಿಮಗೆ ತಿಳಿಸಿದ ಮೊದಲನೆಯ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡಿದ್ದೆ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳನ್ನು ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೆಯ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಆಮೆನ್. ಸೊ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಯೇಸು ಕ್ರಿಸ್ತನ ಬಗ್ಗೆ ಎಲ್ಲಿ ನಾವು ನೋಡಿದ್ರು ಕೂಡ ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಮತ್ತು ಪೇತ್ರ ಬರೆದ ಪತ್ರಿಕೆಗಳಾಗಲಿ, ಪೌಲನು ಬರೆದ ಪತ್ರಿಕೆಗಳಾಗಲಿ ಶಾಸ್ತ್ರ ಅಂತ ಹೇಳಿ ಬರೆಯಲ್ಪಟ್ಟಿದೆ. ಶಾಸ್ತ್ರದ ಪ್ರಕಾರನೇ ಯೇಸು ಕ್ರಿಸ್ತನು ಹುಟ್ಟಿದ್ದು, ಶಾಸ್ತ್ರದ ಪ್ರಕಾರನೇ ಯೇಸು ಕ್ರಿಸ್ತನು ಸತ್ತಿದ್ದು, ಶಾಸ್ತ್ರದ ಪ್ರಕಾರನೇ ಯೇಸು ಕ್ರಿಸ್ತನು ಹೂಣಲ್ಪಟ್ಟು ಆ ಒಂದು ಮರಣದಿಂದ ಎದ್ದು ಬಂದಿದ್ದು. ಶಾಸ್ತ್ರದ ಪ್ರಕಾರ ಅಂದ್ರೆ ಏನು? ಯೇಸು ಕ್ರಿಸ್ತನು ಎಲ್ಲಿ ಹುಡ್ತಾನೆ ಅಂತ ಬರೆಯಲ್ಪಟ್ಟಿದೆ ಬೈಬಲ್ ಅಲ್ಲಿ. ಯೇಸು ಕ್ರಿಸ್ತನು ಹೇಗೆ ಸಾಯ್ತಾನೆ ಅಂತ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ಹೂಣಲ್ಪಟ್ಟೋದ್ರ ಬಗ್ಗೆ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ಪುನರುತ್ಥಾನವಾಗೋದ್ರ ಬಗ್ಗೆ ಬರೆಯಲ್ಪಟ್ಟಿದೆ. ಏನೋ ಎಲ್ಲರಂತೆ ಯೇಸು ಕ್ರಿಸ್ತನು ಎಲ್ಲೋ ಒಂದ್ ಕಡೆ ಹುಟ್ಟಿದ ಸತ್ತ ಅಲ್ಲ. ಆತನು
ಹುಟ್ಟು, ಆತನ ಜೀವನ, ಆತನ ಮರಣ, ಪುನರುತ್ಥಾನ, ಮತ್ತೆ ಬರುವ ಪ್ರತಿಯೊಂದು ವಿಷಯ ಕೂಡ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಆಮೇಲೆ ಇದನ್ನೇ ನಾವು ಚರಿತ್ರೆ ಅಂತ ಹೇಳೋದು. ಚರಿತ್ರೆಯಲ್ಲಿ ಅಂದ್ರೆ ಪ್ರವಾದನೆಗಳಲ್ಲಿ ಈಗಾಗಲೇ ಕ್ರಿಸ್ತನ ಬಗ್ಗೆನೇ ಪ್ರವಾದಿಸಲ್ಪಟ್ಟಿರೋದು. ಕ್ರಿಸ್ತನ ಜೀವಿತದ ಬಗ್ಗೆ ಹೇಳೋದಕ್ಕಾಗಿನೇ ಈ ಒಂದು ಹಳೆ ಒಡಂಬಡಿಕೆ ಪ್ರವಾದಿಸಲ್ಪಟ್ಟಿರೋದು ಎಂಬುದಾಗಿ ನೋಡ್ತೇವೆ. ಆ ಮೂರರಲ್ಲಿ ನಾವು ನೋಡ್ತಿರುವಂತದ್ದು ಆತನು ಸತ್ತಿದ್ದು ನಿಜ, ಆತನು ಉಣಲ್ಪಟ್ಟಿದ್ದು ನಿಜ, ಆತನು ಎದ್ದು ಬಂದಿದ್ದು ಕೂಡ ನಿಜ. ಇದೆಲ್ಲವೂ ಕೂಡ ಒಂದು ಧರ್ಮಶಾಸ್ತ್ರದ ಪ್ರಕಾರ ಮತ್ತು ಹಳೆ ಒಡಂಬಡಿಕೆ ಆಧಾರದ ಮೇಲೆ ನಾವು ನೋಡ್ತೀವಿ. ಹಳೆ ಒಡಂಬಡಿಕೆಯಲ್ಲಿ ಏನು ಹೇಳಿತ್ತೋ ಅದು ಹೊಸ ಒಡಂಬಡಿಕೆಯಲ್ಲಿ ನೆರವೇರಿದೆ ಅಂತ ಹೇಳಿ ಪೌಲನೇ ಹೇಳ್ತಾ ಇದ್ದಾರೆ. ಪೌಲನಿಗಿಂತ ದೊಡ್ಡ ಬೈಬಲ್ ಜ್ಞಾನಿ ಯಾರು ಇರಲಿಲ್ಲ. ಪೌಲನಿಗಿಂತ ಹಳೆ ಒಡಂಬಡಿಕೆಯ ಒಂದು ಪಂಡಿತ ಯಾರು ಇರಲಿಲ್ಲ. ಯಾಕಂದ್ರೆ ಆ ಕಾಲದಲ್ಲಿ ಗಮಲಿಯಲ್ ಎನ್ನುವಂತ ಒಬ್ಬ ಸರ್ವಶ್ರೇಷ್ಠ ಜ್ಞಾನಿ, ಬೈಬಲ್ ಪಂಡಿತ, ತತ್ವಜ್ಞಾನಿ, ಅವನ ಹತ್ರ ಓದಿರುವಂಥದ್ದು ಪೌಲ. ಆದ್ರೆ ಸುವಾರ್ತೆ ಅನ್ನೋದು ಅವನ ಕಣ್ಣಿಗೆ ಕಣ್ಮರೆ ಆಗಿತ್ತು. ಧರ್ಮಶಾಸ್ತ್ರ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ಅರೆ ನಾವು ಯಹೂದ್ಯರು, ನಾವು ಇಸ್ರಾಯೇಲರು, ನಾವು ಹೀಗೆ ಬದುಕಬೇಕು ಅಂತ ಹೇಳಿ ಎಲ್ಲರಿಗೂ ಅವನು ಬೋಧನೆ ಮಾಡ್ತಾ, ಯಾರು ಯೇಸು ಸ್ವಾಮಿನ ನಂಬೋದಾದ್ರೆ ಇದು ತಪ್ಪು, ನಾವು ಯೆಹೋವನನ್ನೇ ನಂಬಬೇಕಾದದ್ದು ಯೇಸುವನ್ನಲ್ಲ ಅಂತ ಹೇಳಿ ಅವನು ಆದಿ ಸಭೆಗೆ ಹಿಂಸೆ ಕೊಡ್ತಿರೋದನ್ನ ನಾವು ನೋಡ್ತೀವಿ. ಯಾಕಂದ್ರೆ ಅವನ ಆತ್ಮಿಕ ಕಣ್ಣುಗಳು ಮುಚ್ಚಲ್ಪಟ್ಟಿತ್ತು. ಕ್ರಿಸ್ತನನ್ನು ಅವನು ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಅದನ್ನೇ ನಾನು ಹೇಳ್ತಿರೋದು, ಧರ್ಮಶಾಸ್ತ್ರವೆಲ್ಲ ನೀನು ಓದಿ, ಬೈಬಲ್ ಎಲ್ಲ ನೀನು ಓದಿ, ಅದರಲ್ಲಿರೋ ಕ್ರಿಸ್ತನ ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಏನ್ ಪ್ರಯೋಜನ? ಯಾಕಂದ್ರೆ ಈಗ ಯೇಸುಸ್ವಾಮಿ ಒಂದು ಅನೇಕ ಸಾಮ್ಯಗಳನ್ನು ಹೇಳ್ತಾರೆ. ಹೊಲ ಬಿತ್ತಕ್ಕೆ ಹೋಗುವಾಗ ಉತ್ತಕ್ಕೆ ಹೋಗುವಾಗ ಅದರಲ್ಲಿ ಒಂದು ಮುತ್ತನ್ನ ಕಂಡು ಹಿಂತಿರುಗಿ ಹೋಗಿ, ಅವನು ಕೆಲಸ ಮಾಡಿದ್ಬಿಟ್ಟು ಹಿಂತಿರುಗಿ ಹೋಗಿ ಅವ್ರ ಮನೆ ಮಠ ಅವ್ರಿಗಿರೋದೆಲ್ಲ ಆಸ್ತಿನ ಮಾರಿ ಆ ಹೊಲವನ್ನು ಅವ್ರು ಕೊಂಡ್ಕೊಳ್ತಾರೆ. ಕಾರಣ ಆ ಹೊಲ ಚೆನ್ನಾಗಿದೆ ಅಂತಲ್ಲ, ಅದರಲ್ಲಿ ಮುತ್ತಿದೆ ಅಂತ. ಆಮೇಲೆ ನಿನ್ನ ಜೀವಿತವನ್ನ ಯಾವುದಕ್ಕೆ ಖರ್ಚು ಮಾಡ್ತಿದ್ಯಾ? ನಿನಗಿರೋದೆಲ್ಲ ಯಾವ್ದಕ್ಕೆ ಖರ್ಚು ಮಾಡ್ತಿದ್ಯಾ? ಯಾವ್ದು ನಿನ್ನ ವಿಷಯದಲ್ಲಿ ಮುತ್ತು ಅಂತ ನೀನು ಯಾವ್ದನ್ನ ಅನ್ಕೊಂತಿದ್ಯಾ? ನಿನಗೂ ನನಗೂ ಕ್ರಿಸ್ತನೇ ಮುತ್ತಾಗಿರ್ಬೇಕು. ಆಮೇಲೆ ಕ್ರಿಸ್ತನಿಗಾಗಿನೇ ಬದುಕಬೇಕು, ಕ್ರಿಸ್ತನಿಗಾಗಿ ನಾವು ಸಾಯ್ಬೇಕಾಗಿರೋದು. ಅಂದ್ರೆ ಈಗ ಒಬ್ಬ ಹುಡುಗಿನ ಮುತ್ತಾಗಿ ನೋಡೋದಾದ್ರೆ ಅವನ ಜೀವನ ಪೂರ್ತಿ ಅವಳಿಗೋಸ್ಕರನೇ ಬದುಕ್ತಾನೆ. ಅವನ ಹಣ, ಆಸ್ತಿ, ಸಮಯ ಎಲ್ಲ ಕೂಡ ಅವಳಿಗೋಸ್ಕರ. ಇಲ್ಲ ಹುಡುಗಿ ಒಂದ್ ವೇಳೆ ಹುಡುಗನನ್ನು ಆ ತರ ನೋಡೋದಾದ್ರೆ ಅವಳು ಸಮಯ ಅವಳೆಲ್ಲವನ್ನ ಅದಕ್ಕಾಗಿ ಖರ್ಚು ಮಾಡ್ತಾನೆ. ನಾನು ಹೇಳ್ತಿರೋದು ಉದಾಹರಣೆ. ನಾವು ಯಾವ್ದನ್ನ ಮುಖ್ಯ ಅಂತ ಅನ್ಕೊಳ್ತೀವೋ, ಕೆಲವರಿಗೆ ಬಿಸ್ನೆಸ್ ಮುಖ್ಯ ಆಗುತ್ತೆ ಅಂದ್ರೆ ಅವ್ರ ಹತ್ರ ಆಸ್ತಿನೆಲ್ಲ ಮಾರಾಗ್ಬಿಟ್ಟು ಆ ಬಿಸ್ನೆಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಕೆಲವರಿಗೆ ಒಂದ್ ವೇಳೆ ಕಾರ್ ಇಷ್ಟ, ಬೈಕ್ ಇಷ್ಟ, ಇನ್ನೊಂದು ಇಷ್ಟ ಅಂತ ಹೇಳಿದ್ರೆ ಅವ್ರಿಗೆ ಅವ್ರ ಶಕ್ತಿ ಮೀರಿ ಅದನ್ನ ಕೊಂಡ್ಕೊಳ್ಳುತ್ತೆ. ಯಾಕಂದ್ರೆ ಅದು ಅವ್ರಿಗೆ ಮುತ್ತು ಅವರ ದೃಷ್ಟಿಯಲ್ಲಿ. ನಿನಗೂ ನನಗೂ ಕ್ರಿಸ್ತನ ಮುತ್ತಾಗಿರ್ಬೇಕು. ಆಮೇಲೆ ಸೊ ಯಾವಾಗ ಯೇಸು ಕ್ರಿಸ್ತನು ಆ ಪೌಲನಿಗೆ ಕಾಣಿಸ್ಕೊಂಡು ಆಗ ಅವನ ಕಣ್ಣುಗಳು ತೆರೆಯಲ್ಪಡ್ತವೆ. ಅದೇ ಬೈಬಲ್ ಅಲ್ಲಿ ಇರೋದು, ಹಳೆ ಒಡಂಬಡಿಕೆಯಲ್ಲಿರೋದು ಪೂರ್ತಿ ಯೇಸು ಸ್ವಾಮಿ ಬಗ್ಗೆನೇ ಮಾತನಾಡ್ತಿದ್ದೆ. ನಾನು ಎಷ್ಟು ಮೂರ್ಖನಾಗಿದ್ದೆ. ಅಂತ ಗಮಾಲಿಯಲ್ಲೂ ಕೂಡ ದಡ್ಡನಾಗಿದ್ದ, ಅಂತ ಒಬ್ಬ ಸರ್ವಶ್ರೇಷ್ಠ ನಾಯಕರು ಕೂಡ ದಡ್ಡನಾಗಿದ್ದ, ನಾನು ಕೂಡ ದಡ್ಡ ಆಗಿದ್ನಲ್ಲ. ಹಾಗಾಗಿ ಒಬ್ಬರ ಕಣ್ಣುಗಳು ಸುವಾರ್ತೆನ ಅರ್ಥ ಮಾಡ್ಕೊಳ್ಳೋದು ತೆರೆಯಲ್ಪಡ್ಬೇಕು ಅಂದ್ರೆ ದೇವರ ಕೃಪೆ ಇರಬೇಕು. ಎಲ್ಲರೂ ಕೂಡ ಬೈಬಲ್ ಓದೋರೆಲ್ಲ ಕ್ರಿಸ್ತರನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ ಆಗಲ್ಲ. ಬೈಬಲ್ ಓದೋರೆಲ್ಲ ಕ್ರೈಸ್ತತ್ವವನ್ನು ಧರ್ಮವಾಗಿ ನೋಡ್ಬೋದು ಅಷ್ಟೇ, ಆದ್ರೆ ಸುವಾರ್ತೆಯ ರಹಸ್ಯವನ್ನ ಕಂಡುಕೊಳ್ಳೋದು ಆಗಲ್ಲ. ಸೈತಾನನು ಕೂಡ ಅನೇಕರ ಹೃದಯಗಳನ್ನ ಯೇಸುವೆ ಕ್ರಿಸ್ತನು ಅಂತ ತಿಳ್ಕೊಳ್ಳದ ಹಾಗೆ ಹೃದಯಗಳನ್ನ ಮಂಕು ಮಾಡಿದ್ದಾನೆ ಎಂಬುದಾಗಿ ವಾಕ್ಯ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ 2 ಕೊರಿಂಥಿಯರು 4:4. ಸೊ ಎರಡನೇ ಮುಖ್ಯವಾದ ವಿಷಯವನ್ನು ನಾವು ನೋಡುವಾಗ, ಈಗ ಚರಿತ್ರೆ ಬಗ್ಗೆ ನಾವು ನೋಡಿದ್ವಿ. ಎರಡನೇದಾಗಿ ಸಿಂಹಾಸನದ ಪುರಾವೆ ಎಂಬುದಾಗಿ ನೋಡ್ತೇವೆ. ಏನು ಸಿಂಹಾಸನದ ಪುರಾವೆ ಅಂದ್ರೆ, ಯೇಸು ಕ್ರಿಸ್ತನು ಈಗ ಎಲ್ಲಿದ್ದಾನೆ? ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಅಸಿನಾರೂಢನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಈಗ ಅಪೊಸ್ತಲರ ವಿಶ್ವಾಸ ಅರಿಕೆಯಲ್ಲಿ ಕೂಡ ನಾವು ನೋಡಿದ್ವಿ. ಯೇಸು ಕ್ರಿಸ್ತನು ಈಗ ಸಿಂಹಾಸನಾರೂಢನಾಗಿ ಪರಲೋಕದಲ್ಲಿದ್ದಾನೆ. ಯಾಕಂದ್ರೆ ಶಿಷ್ಯರೆಲ್ಲರೂ ನೋಡ್ತಾ ಇರುವ ಹಾಗೆ ಯೇಸು ಪರಲೋಕಕ್ಕೆ ಏರಿಸಲ್ಪಟ್ಟ ಅಂತ ಹೇಳಿ ಅಪೊಸ್ತಲರ ಕೃತಿಗಳಲ್ಲಿ ನಾವು 1ನೇ ಅಧ್ಯಾಯ 9-10ನೇ ವಚನಗಳಲ್ಲಿ ನಾವು ನೋಡ್ತೇವೆ. ಯೇಸು ಹೇಗೆ ಮೇಘಾರೂಢನಾಗಿ ಪರಲೋಕಕ್ಕೆ ಹೋದ ಹಾಗೇನೆ ಮತ್ತೆ ಬರ್ತಾರೆ. ಈಗ ಪರಲೋಕಕ್ಕೆ ಹೋಗಿರುತ್ತ ಯೇಸು ಕ್ರಿಸ್ತನು ಸಿಂಹಾಸನಾರೂಢನಾಗಿ ಸಿಂಹಾಸನದ ಮೇಲೆ ಆತನು ಕೂತಿದ್ದಾನೆ. ಯೇಸು ಒಬ್ಬ ಮನುಷ್ಯನು ಮಾತ್ರ ಅಲ್ಲ, ಮನುಷ್ಯನ ಆಗಿದ್ದು ಆತನು ನಮಗೋಸ್ಕರ. ಆದರೆ ಆತನ ಒರಿಜಿನಲ್ ಸ್ಥಾನ ಏನು ಅಂದ್ರೆ ದೇವರು.
ಆತನು ಯಾರು? ದೇವರಾಗಿದ್ದಾನೆ. ಹಾಗಾಗಿ ಸಕಲ ಸಿಂಹಾಸನ ಅಂದ್ರೆ ಏನು? ಒಬ್ಬ ರಾಜನು ಮಾತ್ರನೇ ಸಿಂಹಾಸನ ಮೇಲೆ ಕೂತ್ಕೊಳ್ಳೋಕ್ಕಾಗೋದು. ಇವತ್ತು ಮೋದಿ ಕೂತಿದ್ದಾನೆ ನಮ್ಮ ದೇಶದ ಸಿಂಹಾಸನದಲ್ಲಿ. ಹಾಗಾಗಿ ಅವ್ರು ಏನ್ ಹೇಳಿದ್ರೆ ಅದೇನೆ. ದುಡ್ಡು ಕ್ಯಾನ್ಸಲ್ ಮಾಡು, ಕ್ಯಾನ್ಸಲ್ ಆಗ್ತಾ ಇದೆ. ಈ ಕಡೆ ಪೆಟ್ರೋಲ್ ಜಾಸ್ತಿ ಮಾಡು, ಡೀಸೆಲ್ ಜಾಸ್ತಿ ಮಾಡು, ಇಲ್ಲ ಗ್ಯಾಸ್ ಜಾಸ್ತಿ ಮಾಡು, ಅಕ್ಕಿ ಜಾಸ್ತಿ ಮಾಡು. ಏನ್ ಅವ್ರು ಹೇಳ್ತಾರೋ ಆ ಸಿಂಹಾಸನದಲ್ಲಿ ಕೂತ್ಕೊಂಡು ಅದೇ ನಡೀತಾ ಇದೆ. ಯಾಕಂದ್ರೆ ಸಿಂಹಾಸನ ಅಂದ ತಕ್ಷಣ ಸರ್ವಾಧಿಕಾರ. ಸಿಂಹಾಸನ ಅಂದ ತಕ್ಷಣ ಸರ್ವಾಧಿಕಾರ. ಇದು ಪ್ರಜಾಪ್ರಭುತ್ವದಲ್ಲಿರುವಂತ ಮೋದಿಯವರು ಹೀಗೆ ಮಾಡುವಾಗ, ಇನ್ನ ಭೂಮಿ ಆಕಾಶಗಳಿಗೆ ಒಡೆಯನಾಗಿರುವಂತ ದೇವರಾಗಿರುವಂತ ಆತನು ಇನ್ನೆಷ್ಟು ಅಧಿಕಾರವುಳ್ಳವನಾಗಿ ಕಾರ್ಯವನ್ನು ಮಾಡಬಹುದು. ಈಗ ನಾವು ಓದ್ಕೊಂಡಂತ ವಚನದಲ್ಲೇ ನೋಡುವಾಗ 18ನೇ ವಚನ, ಮತ್ತಾಯ 28:18 ನೋಡ್ತೇವೆ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಅಂತ. ಇಲ್ಲಿ ಒಂದು ಸಭೆ ಅಧಿಕಾರ ಮಾತ್ರ ಅಲ್ಲ, ಇಸ್ರಾಯೇಲ್ ಮೇಲೆ ಅಧಿಕಾರ ಮಾತ್ರ ಅಲ್ಲ, ಪರಲೋಕದಲ್ಲಿ ಯೇಸುವಿಗೆ ಅಧಿಕಾರ ಇದೆ. ಆಮೇಲೆ ಭೂಲೋಕದಲ್ಲಿ ಯೇಸುವಿಗೆ ಅಧಿಕಾರ ಇದೆ ಎಂಬುದಾಗಿ ನಾವು ನೋಡ್ತಾ ಇರೋದು. ಹಾಗಾದ್ರೆ ಪರಲೋಕದಲ್ಲಿರುವಂತ ಅಧಿಕಾರ ಅಂದ್ರೆ ಏನು? ಪರಲೋಕದಲ್ಲಿರುವಂತ ಅಧಿಕಾರ ಅಂದ್ರೆ ಕೀರ್ತನೆ 103ರಲ್ಲಿ ನಾವು 19ರಿಂದ 20 ತನಕ 21 ತನಕ ನೋಡಿದ್ರೆ ದೇವದೂತರುಗಳ ಮೇಲೆ, ಆಮೇಲೆ ದೇವದೂತರ ಮೇಲೆ ಅಧಿಕಾರವಿದೆ. ಎಲ್ಲ ಪರಲೋಕದಲ್ಲಿ ಈಗ ಯಾರಿದ್ದಾರೆ ಅಂದ್ರೆ ದೇವದೂತರುಗಳು, ಕೋಟ್ಯಾಂತರ ದೇವದೂತರುಗಳಿದ್ದಾರೆ. ಆ ದೇವದೂತರುಗಳ ಮೇಲೆ ಎಲ್ಲ ಯೇಸುವಿಗೆ ಮಾತ್ರನೇ ಅಧಿಕಾರ ಇದೆ. ಪರಲೋಕದಲ್ಲಿ ಅಧಿಕಾರ ಇದೆ ಅಂದ್ರೆ ಇನ್ನೇನಿದೆ? ಆ ವಚನಗಳನ್ನ ನಾವು ಓದುವಾಗ ಅರ್ಥ ಆಗುತ್ತೆ. ಎರಡನೇದಾಗಿ ಇದು ಪರಲೋಕ. ಹಾಗಾದ್ರೆ ಭೂಲೋಕದಲ್ಲಿರುವಂತ ಅಧಿಕಾರ ಏನಿದೆ ಅಂತ ಹೇಳಿದ್ರೆ ಅನೇಕ ವಚನಗಳಿದೆ. ಆದ್ರೂ ಕೂಡ ಈ ಒಂದು 1 ಯೋಹಾನ 3:8 ನಾವು ನೋಡಿದ್ರೆ ಸೈತಾನನ ಮೇಲೆ ಯೇಸುವಿಗೆ ಅಧಿಕಾರ ಇದೆ. ಈ ಒಂದು ಭೂಲೋಕ ಅಂತ ಹೇಳಿದ್ರೇನೆ ಸೈತಾನ. ಈಗ ಈ ಲೋಕದ ದೇವರು ಯಾರು? ಸೈತಾನನು. ಈ ಲೋಕವನ್ನ ಆಳ್ವಿಕೆ ಮಾಡ್ತಿರೋವನು. ಎಫೆಸ 2:2ನೇ ಅಧ್ಯಾಯ 2ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ, ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ನಾವೆಲ್ಲರೂ ಕೂಡ ಗುಲಾಮರಾಗಿದ್ವಿ. ಆ ವಾಯುಮಂಡಲದ ಅಧಿಪತಿಯಾಗಿರುವಂತಹ ಸೈತಾನ ಮತ್ತು ಅವನ ದೂತರನ್ನ ನಾಶ ಮಾಡಲಿಕ್ಕೆ ಬಂದಿದ್ದು. ಪರಲೋಕದಲ್ಲಿ ದೇವದೂತರ ಮೇಲೆ ಆತನಿಗೆ ಅಧಿಕಾರ ಇದೆ. ಭೂಲೋಕದಲ್ಲಿ ಸೈತಾನನ ಮೇಲೆ, ಅವನ ದೂತರುಗಳ ಮೇಲೆ ಯೇಸುವಿಗೆ ಅಧಿಕಾರ ಇದೆ. ಯೇಸು ಹೋದ ಕಡೆ ಎಲ್ಲ ಸೈತಾನನ್ನು ನಡುಗಿ ಓಡ್ತಾ ಇದ್ದ. ಯೇಸು ಹೋದ ಕಡೆ ಎಲ್ಲ ದೆವ್ವಗಳು ಯೇಸುವನ್ನು ನೋಡಿ ಮಹಾಶಬ್ದದಿಂದ ಕಿರಿಚಿಕೊಂಡು, ಓ ದೇವರ ಕುಮಾರನೇ, ನಮ್ಮ ಸಮಯ ಇನ್ನೂ ಬಂದಿಲ್ಲ, ಯಾಕೆ ಈಗಲೇ ಬಂದಿದ್ದೀರಾ ನಮ್ಮನ್ನ ಹಿಂಸೆ ಕೊಡೋದಕ್ಕಂತ ಹೇಳಿ ಅದು ಯೇಸುವನ್ನ ಕಂಡು ಸೈತಾನ ಮತ್ತೆ ದುಷ್ಟ ಶಕ್ತಿಗಳು ಓಡಿ ಹೋಗ್ತಾ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಸಿಂಹಾಸನದ ಪುರಾವೆ. ಆಮೇಲೆ ಮತ್ತೆ ಮೂರನೇದಾಗಿ ನಾವು ನೋಡುವಾಗ, ಅತಿ ಮುಖ್ಯವಾಗಿ ಮೂರನೇ ವಿಷಯವನ್ನು ನಾವು ನೋಡುವಾಗ ಆತ್ಮಿಕ ಪುರಾವೆಗಳೆಂಬುದಾಗಿ ನಾವು ನೋಡ್ತೇವೆ. ಏನು ಈ ಆತ್ಮಿಕ ಪುರಾವೆಗಳು ಅಂದ್ರೆ, ಈಗ ಯೇಸುವೇ ಕ್ರಿಸ್ತನು ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು ಒಂದು ಚರಿತ್ರೆ, ಹಳೆ ಒಡಂಬಡಿಕೆ ಅನೇಕ ವಚನಗಳು ಹೇಳುತ್ತೆ ಕ್ರಿಸ್ತನ ಬಗ್ಗೆ. ಎರಡನೇದಾಗಿ ಸಿಂಹಾಸನ, ಆತನು ಸಿಂಹಾಸನ ಮೇಲೆ ಕೂತಿರೋದು ಆತನು ಕ್ರಿಸ್ತನು, ಆತನು ದೇವರು ಅನ್ನೋದನ್ನ ಸಾಬೀತುಪಡಿಸುತ್ತೆ. ಇದು ಆತ್ಮಿಕ ವಿಷಯವನ್ನ ನಾವು ನೋಡ್ತೇವೆ. ಆತ್ಮಿಕವಾಗಿ ನಾವು ತಿಳ್ಕೊಬೇಕಾಗಿರೋದು ಯೇಸು ದೇವರಾಗಿದ್ದಾನೆ ಅನ್ನೋದಕ್ಕೆ. ಸೊ ಆತ್ಮಿಕ ಪುರಾವೆ ಬಂದು ಯೇಸು ಎಂಬ ನಾಮ. ಆಮೇಲೆ ಯೇಸು ಎಂಬ ನಾಮ. ಏನು ಇದು ಯೇಸು ಎಂಬ ನಾಮ? ಸಕಲ ಅಧಿಕಾರ ಯೇಸು ಹೆಸರಲ್ಲಿ ಕೊಡಲ್ಪಟ್ಟಿದೆ. ಅದು ಸಾಧಾರಣವಾದ ಹೆಸರಲ್ಲ. ಅದಕ್ಕಾಗಿನೇ ಇಲ್ಲಿ ನಾವು ನೋಡ್ತೀವಿ ಯೋಹಾನ ಸುವಾರ್ತೆಯಲ್ಲಿ 14:14 ಯಾರಾದ್ರೂ ಬರೋದೆ?
ನೀನು ನನ್ನ ಹೆಸರಲ್ಲಿ ಬೇರೆ ಯಾವ ಹೆಸರು ಅಲ್ಲ. ಈಗ ಪೇತ್ರನಿದ್ದಾನೆ, ಮತ್ತಾಯ 16 ಯಾವಾಗ ಪೇತ್ರನು ನೀನು ಬರಬೇಕಾಗಿರೋ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನಂತ ಅರಿಕೆ ಮಾಡಿದ್ನು, ಅದೇ ಕ್ಷಣದಲ್ಲಿ ಯೇಸು ಹೇಳ್ತಾರೆ ಪರಲೋಕದ ಬೀಗದ ಕೈ ನೀನು ಕೊಡ್ತೇನೆ ಅಂತ. ಯಾವ್ದಾದ್ರು ಪರಲೋಕದ ಬೀಗದ ಕೈ? ಯೇಸು ಎಂಬ ನಾಮ. ಆಮೇಲೆ ನೀನು ಪರಲೋಕದಲ್ಲಿ ಏನು ಬಿಚ್ಚುತ್ತೀಯೋ ಅದು ಭೂಲೋಕದಲ್ಲಿ ಬಿಚ್ಚಲ್ಪಡುತ್ತೆ. ನೀನು ಭೂಲೋಕದಲ್ಲಿ ಏನನ್ನ ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಕೂಡ. ಸೊ ಅದು ಯಾವ ಹೆಸರಲ್ಲಿ? ಸಕಲ ಅಧಿಕಾರ ಇರುವಂತದ್ದು ಭೂಲೋಕ ಪರಲೋಕದಲ್ಲಿ ಸಕಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ, ನನಗೆ, ಯೇಸುವಿಗೆ. ಹಾಗಾಗಿ ಯೇಸು ಹೆಸರಲ್ಲೇ ದೇವದೂತರು ನಮಗೆ ಬಂದು ಸಹಾಯ ಮಾಡ್ತಾರೆ. ಯೇಸು ಹೆಸರಲ್ಲೇ ಸೈತಾನನ ದೂತರು ಕಟ್ಟಿ ಹಾಕಲ್ಪಡ್ತಾರೆ. ಆಮೇಲೆ ಸೊ ಇದನ್ನ ನಾವು ಅರ್ಥ ಮಾಡಿ, ಯೇಸು ಎಂಬ ಹೆಸರಿದೆಯಲ್ಲ ಅದು ಬಲವಾದ ಹೆಸರು. ನಿನಗೆ ಗೊತ್ತಿದೆಯೋ ಇಲ್ವೋ ಅದ್ರಲ್ಲಿ ಇರುವಂತ ಬಲ, ಯೇಸು ಹೆಸರಲ್ಲಿರುವಂತ ಅಧಿಕಾರ ನಿನಗೆ ಗೊತ್ತಿದೆಯೋ ಇಲ್ವೋ? ಆದ್ರೆ ಆತ್ಮಿಕವಾಗಿ ಸೈತಾನನಿಗೆ ದೇವದೂತರುಗಳಿಗೆ ಗೊತ್ತಾಗುತ್ತೆ. ನೀನು ಪ್ರಾರ್ಥಿಸುವಾಗ ದೇವದೂತರು ಸಹಾಯ ಮಾಡೋದೇನು? ಯೇಸು ಹೆಸರಲ್ಲಿ ಪ್ರಾರ್ಥಿಸುವಾಗ ಮಾತ್ರನೇ ದೇವದೂತರು ಬರೋದು. ಯೇಸು ಹೆಸರಲ್ಲಿ ಪ್ರಾರ್ಥಿಸುವಾಗ ಮಾತ್ರನೇ ದೆವ್ವಗಳು ನಡುಗೋದು. ಯಾಕಂದ್ರೆ ಅವುಗಳಿಗೆ ಚೆನ್ನಾಗಿ ಗೊತ್ತು ಯೇಸುವಿಗೆ ಸಕಲ ಅಧಿಕಾರ ಕೊಡಲ್ಪಟ್ಟಿದೆ ಎಂಬುದಾಗಿ. ಇಲ್ಲಿ ಆ ಸತ್ಯವನ್ನ ತಿಳ್ಕೊಂಡಂತ ಪೇತ್ರ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗ್ತಿರ್ಬೇಕಾದ್ರೆ ಸುಂದರ ದ್ವಾರದ ಹತ್ರ ಒಬ್ಬ ಕುಂಟನು ಕೂತಿದ್ದಾನೆ. ಎಲ್ಲರೂ ಕೂಡ ಅವ್ರ ಹತ್ರ ಇರೋ ಹಣಕಾಸಲ್ಲಿ ಅಲ್ಪ ಸ್ವಲ್ಪ ಕೊಟ್ಟು ಹೋಗ್ತಿದ್ರೆ ಪೇತ್ರ ಯೋಹಾನರು ಆ ಕುಂಟನನ್ನ ನೋಡಿ ಹೇಳೋದೇನು ಗೊತ್ತಾ? ಓದಿ ಅಪೊಸ್ತಲರ 3:6. ಆಗ ಪೇತ್ರನು ಬೆಳ್ಳಿ ಬಂಗಾರವಂತೂ ನನ್ನಲ್ಲಿ ಇಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲೇ ಎದ್ದು ನಡೆದಾಡು. ಆಮೇಲೆ ಏನಾಯ್ತಂತಾಗ? ಆಮೇಲೆ ಹಲ್ಲೆಲೂಯ. ಇಲ್ಲಿ ಹೇಳ್ತಿರೋದೇನು? ಬೆಳ್ಳಿ ನನ್ನ ಹತ್ರ ಇಲ್ಲ, ಬಂಗಾರ ಬೆಳ್ಳಿ ನನ್ನ ಹತ್ರ ಇಲ್ಲ, ನನ್ನ ಹತ್ರ ಏನಿದೆ ಗೊತ್ತಾ? ಅದೆಲ್ಲದಕ್ಕಿಂತ ಶ್ರೇಷ್ಠವಾದದಿದೆ. ನನ್ನಲ್ಲಿ ಏನಿದೆಯೋ ಅದನ್ನೇ ನೀನು ಕೊಡ್ತೀನಿ ಅಂತ. ನನ್ನಲ್ಲಿರೋದೆಲ್ಲ ಯೇಸು ಎಂಬ ಹೆಸರು. ಆಮೇಲೆ ಸೊ ನಜರೇತಿನ ಯೇಸುವಿನ ಹೆಸರಲ್ಲಿ ಎದ್ದು ನಡೆದಾಡು ಅಂದ್ರೆ ಅವನು ಎದ್ದು ಅದೇ ಕ್ಷಣದಲ್ಲಿ ನಡೆದಾಡೋದನ್ನು ನಾವು ನೋಡ್ತೇವೆ. ಇದು ಪೇತ್ರನ ಬಲ ಅಲ್ಲ, ಇದು ಯೋಹಾನನ ಬಲವಲ್ಲ, ಆತನಲ್ಲಿ ಇದ್ದ ಆ ಯಜಮಾನನ ಬಲ, ಆ ಯೇಸುವಿನ ಬಲ. ಆಮೇಲೆ ಚಿಕ್ಕ ಮಕ್ಕಳು ಆ ಯೇಸು ಹೆಸರಲ್ಲಿ ಪ್ರಾರ್ಥನೆ ಮಾಡಿದ್ರು ಕೂಡ ಉತ್ತರಗಳನ್ನ ಹೊಂದ್ಕೊಳ್ತಾರೆ. ಅನೇಕ ಸರಿ ದೊಡ್ಡ ಪಾಸ್ಟರ್ ಚಿಕ್ಕ ಪಾಸ್ಟರ್ ಅಲ್ಲ, ಸ್ಥಾನಮಾನಗಳಿರ್ಬೋದು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಯಾರು ನಂಬಿಕೆಯಿಂದ ಯೇಸು ಹೆಸರಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅವ್ರ ಉತ್ತರಗಳು ಸಿಗುತ್ತೆ. ಯಾಕಂದ್ರೆ ಯೇಸು ಎಂಬ ನಾಮ ಬೀಗದ ಕೈಯಾಗಿದೆ. ನಿನ್ನ ಜೀವನದಲ್ಲಿ ನಿನಗೆ ಎದುರಾಗ್ತಿರೋದು ಎಲ್ಲ ಸಮಸ್ಯೆಗಳಿಗೆ ಉತ್ತರ ಪಡ್ಕೋಬೇಕು ಅಂದ್ರೆ ಯೇಸು ಎಂಬ ಹೆಸರಲ್ಲಿ ಪ್ರಾರ್ಥಿಸೋದು ಬಿಟ್ಟರೆ ಬೇರೆ ಏನಿದೆ? ಹಾಗಾಗಿ ಆ ಯೇಸು ಹೆಸರಲ್ಲಿ ನಂಬಿಕೆ ಇಟ್ಟ ಪೇತ್ರ ಮಾಡುವಂತ ಕಾರ್ಯಗಳನ್ನು ನಾವು ನೋಡ್ತೀವಿ. ಅವರು ಮಾತ್ರ ಅಲ್ಲ, ಇನ್ನು ಅನೇಕ ಕಾರ್ಯಗಳನ್ನ ಮಾಡ್ತಾರೆ. ಆದ್ರೂ ಅಪಸ್ಕೃತ್ಯಗಳಲ್ಲಿ 14:12 ನಾವು ನೋಡುವಾಗ ಏನಂತ ಇದೆ? ಹೌದು, ಇಲ್ಲಿ ಆ ಹೆಸರುಗಳು ಅಲ್ಲ, ಆ ಹೆಸರು, ಆ ಒಂದೇ ಹೆಸರು ಇಡೀ ಭೂಲೋಕದಲ್ಲಿ ಆದಾಮನಿಂದ ಹಿಡಿದು ಇಲ್ಲಿಯವರೆಗೂ ಇನ್ನು ಮೇಲೂ ಕೂಡ ಯೇಸು ಬರೋ ತನಕ ಕೂಡ ಪ್ರತಿಯೊಬ್ಬರಿಗೂ ಕೂಡ ಈ ಹೆಸರಲ್ಲೇ ನಮಗೆ ರಕ್ಷಣೆ. ಯೇಸು ಹೆಸರನ್ನ ಬಿಟ್ಟರೆ ಬೇರೆ ಯಾವ ಹೆಸರಲ್ಲೂ ಕೂಡ ನಮಗೆ ರಕ್ಷಣೆ ಇಲ್ಲ. ಸೊ ಈ ಹೆಸರಲ್ಲಿ ಮಾತ್ರನೇ ನಮಗೆ ರಕ್ಷಣೆ ಇದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಅದನ್ನೇ ಅಲ್ಲಿ ನಾವು ನೋಡ್ತಿರುವಂತದ್ದು. ಅಷ್ಟೇ ಅಲ್ಲದೆ ಕೊನೆಯದಾಗಿ ಇದರಲ್ಲಿ ನಾವು ಒಂದು ಇನ್ನೊಂದು ವಚನವನ್ನು ನೋಡುವಾಗ ಫಿಲಿಪ್ಪಿ 3:21 ನಾವು ಓದೋಣ. ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ
ಸಾರೂಪ್ಯವಾಗುವಂತೆ ಮಾಡುವನು. ಆಮೆನ್. ಸೊ ಕೊನೆಯದಾಗಿ ನಾವು ನೋಡ್ತಾ ಇರುವಂತದ್ದು ಎಲ್ಲವೂ ಭೂಲೋಕದಲ್ಲಿರುವ ಪರಲೋಕದಲ್ಲಿರುವ ಎಲ್ಲವೂ ಕೂಡ ಆತನಿಗೆ ಅಧೀನವಾಗುತ್ತೆ. ಕಾರಣ ಎಲ್ಲವೂ ಆತನ ಮೂಲಕನೇ ಸೃಷ್ಟಿಯಾಗಿರೋದು. ಹೌದಾ ಅಲ್ವಾ? ಎಲ್ಲವೂ ಯೇಸು ಮೂಲಕನೇ ಸೃಷ್ಟಿಯಾಗಿರೋದು. ಎಲ್ಲವೂ ಯೇಸು ಕ್ರಿಸ್ತನಲ್ಲೇ ಜೀವಿಸ್ತಾ ಇರೋದು. ಎಲ್ಲವೂ ಯೇಸು ಕ್ರಿಸ್ತನಲ್ಲಿ ಇರೋದು. ಹಾಗಾಗಿನೇ ತಂದೆಯಾದ ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಆ ಯೇಸುವನ್ನ, ಆತನ ಜೀವವನ್ನ, ಆತನ ಆತ್ಮವನ್ನ ನರವತಾರಿ ಆಗಲಿಕ್ಕೆ ಅನುಮತಿ ಕೊಟ್ಟರು. ತಕ್ಕ ಸಮಯದಲ್ಲಿ ಯೇಸು ಗಲಾತ್ಯ 4:4 ಹೇಳುವ ಹಾಗೆ ಕಾಲು ಪರಿಪೂರ್ಣವಾದಾಗ ತನ್ನ ಮಗನಾದ ಯೇಸು ಕ್ರಿಸ್ತನ ಲೋಕಕ್ಕೆ ಕಳಿಸ್ಕೊಟ್ರು. ಹಳೆ ಒಡಂಬಡಿಕೆ ಜನರು ಯೇಸುವನ್ನ ನಂಬಿನೇ ರಕ್ಷಣೆ ಹೊಂದುತ್ತಿದ್ರು. ಹೊಸ ಒಡಂಬಡಿಕೆಯಲ್ಲೂ ಕೂಡ ಯೇಸುವನ್ನ ನಂಬಿ ಮಾತ್ರನೇ ರಕ್ಷಣೆ ಹೊಂದುತ್ತಾ ಇದ್ದಾರೆ. ಯೇಸು ಅಲ್ಲದೆ ಬೇರೆ ಯಾವ ಹೆಸರಲ್ಲೂ ಕೂಡ ನಮಗೆ ರಕ್ಷಣೆ ಇಲ್ಲ. ಎಲ್ಲರೂ ಕೂಡ ಯೇಸು ಹೆಸರಲ್ಲಿ ಮೊಣಕಾಲಿರುವಂಥ ದಿನ ಬರುತ್ತೆ. ಎಲ್ಲರೂ ಕೂಡ ಅವರವರ ನಾಲಿಗೆಯಿಂದ ಯೇಸುವೇ ಕ್ರಿಸ್ತನು, ಯೇಸುವೇ ಕರ್ತನು ಅಂತೇಳಿ ಆ ಹಿರಿಯನ ಕಾಲದಲ್ಲಿ ಜನರೆಲ್ಲರೂ ಕೂಡ ಬೆಂಕಿ ಹಿಡಿದಾಗ ಹೇಗೆ ಕೂಗಿಕೊಂಡ್ರೋ ಆ ದಿನ ಬೇಗನೆ ಬರುತ್ತೆ. ಯೇಸು ಹೆಸರನ್ನು ಕೂಗುವಂಥ ದಿನ ಬಂದೇ ಬರುತ್ತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಕ್ತಾಯದಲ್ಲಿ ನಾವು ನೋಡುವಾಗ ಹಾಗಾದ್ರೆ ಯೇಸು ಪುನರುತ್ಥಾನವಾಗಿದ್ದಾರಾ ಇಲ್ವಾ? ನಾವೆಲ್ಲರೂ ನಂಬ್ತೀವಲ್ವಾ ಯೇಸು ಪುನರುತ್ಥಾನವಾಗಿದ್ದಾನೆ. ಹಾಗೆ ಪುನರುತ್ಥಾನಗೊಂಡ ಕ್ರಿಸ್ತನು ಎಂಬುದಾಗಿ ನಾವು ನೋಡುವಾಗ ಯೇಸು ಪುನರುತ್ಥಾನವಾಗಿದ್ದಾರೆ. ಈ ಒಂದು ವಿಷಯಗಳನ್ನು ನಾವು ನಂಬಬಾರದು. ಇವೆಲ್ಲ ಸೈತಾನನ ಸಿದ್ಧಾಂತಗಳಾಗಿವೆ. ಸೈತಾನ ನಮ್ಮನ್ನು ಮೋಸಗೊಳಿಸಿಕೆ ಮಾಡುವಂಥದ್ದಾಗಿದೆ. ಅದೇ ಮತ್ತಾಯನ ಸುವಾರ್ತೆಯಲ್ಲೇ 28ರಲ್ಲಿ ನಾವು 15ನೇ ವಚನವನ್ನ, ಈಗ 11ರಿಂದಲೂ ನಾವು 15ರ ತನಕ ನೋಡುವಾಗ, ಅವರು ಹೋಗುತ್ತಿರುವಾಗ ಕಾವಲುಗಾರರಲ್ಲಿ ಕೆಲವರು ಪಟ್ಟಣದೊಳಗೆ ಬಂದು ನಡೆದ ಸಂಗತಿಗಳನ್ನೆಲ್ಲ ಮಹಾಯಾಜಕರಿಗೆ ತಿಳಿಸಿದರು. ಇವರು ಹಿರಿಯರ ಸಂಗಡ ಕೂಡಿಕೊಂಡು ಆಲೋಚನೆ ಮಾಡಿ ಆ ಸಿಪಾಯಿಗಳಿಗೆ ಬಹಳ ಹಣ ಕೊಟ್ಟು ಅವನ ಶಿಷ್ಯರು ರಾತ್ರಿಯಲ್ಲಿ ಬಂದು ನಾವು ನಿದ್ದೆ ಮಾಡುತ್ತಿರುವಾಗ ಅವನನ್ನು ಕದ್ದುಕೊಂಡು ಹೋದರು ಎಂದು ಹೇಳಿರಿ. ಈ ಸುದ್ದಿ ದೇಶಾಧಿಪತಿಯ ಕಿವಿಗೆ ಬಿದ್ದರೆ ನಾವು ಅವನನ್ನು ಸಮಾಧಾನ ಪಡಿಸಿ ನಿಮಗೆ ಭಯವಿಲ್ಲದ ಹಾಗೆ ಮಾಡುತ್ತೇವೆ ಅಂದರು. ಇವರು ಆ ಹಣವನ್ನು ತೆಗೆದುಕೊಂಡು ತಮಗೆ ಹೇಳಿಕೊಟ್ಟ ಹಾಗೆ ಮಾಡಿದರು. ಈ ಮಾತು ಅಂದ್ರೆ ಶಿಷ್ಯರು ಯೇಸುವಿನ ದೇವರ ಕದ್ದುಕೊಂಡು ಹೋದ್ರು ಅನ್ನುವಂಥ ಮಾತು ಇಂದಿನವರೆಗೂ ಯಹೂದರಲ್ಲಿ ಹಬ್ಬಿದೆ ಎಂಬುದು. ಇಂದಿನವರೆಗೂ ಯಹೂದರಲ್ಲಿ ಹಬ್ಬಿದೆ. ಅದೊಂದು ಶಾಪ ಅವರಿಗೆ. ಅವರು ತಪ್ಪಾದದ್ದನ್ನ ನಂಬ್ತಾ ಇದ್ದಾರೆ. ಜನರು ಹೇಳಿರುವಂತ ಸುಳ್ಳನ್ನು ನಂಬ್ತಿದ್ದಾರೆ ವಿನಃ ಬೈಬಲ್ ಹೇಳುವಂತ ಸತ್ಯವನ್ನು ನಂಬ್ತಾ ಇಲ್ಲ. ಯಹೂದರಿಗೆ ಇವತ್ತಿಗೂ ಕೂಡ ಇಸ್ರಾಯೇಲರು ಯಹೂದರು ಇವತ್ತು ಶಾಪದಲ್ಲಿದ್ದಾರೆ. ಯಾಕೆ ಅವರು ಶಾಪಗ್ರಸ್ತರಾಗಿದ್ದಾರೆ ಗೊತ್ತಾ? ಯೇಸುವಿನ ಸಿಲುಬೆಗೆ ಹಾಕುವಾಗ ಪಿಲಾತನ ಒಂದು ಮಾತು ಹೇಳ್ತಾನೆ, ನನ್ನ ಯಹೂದರ ಆಚಾರದ ಪ್ರಕಾರ ಪಸ್ಕ ಹಬ್ಬದಲ್ಲಿ ಒಬ್ಬನ ಬಿಡುವಂತ ಒಂದು ವಾಡಿಕೆ ಇದೆಯಲ್ವಾ? ಹಾಗಾಗಿ ಯೇಸು ಇದ್ದಾರೆ, ಬರಬ್ಬ ಇದ್ದಾರೆ. ನಿಮ್ಗೆ ಬರಬ್ಬನು ಬೇಕಾ ಯೇಸು ಬೇಕಾ ಅಂದ್ರೆ ಅದೇನು ಕೇಳ್ಕೋಬೇಕು? ಯೇಸುನ ಕೇಳ್ಕೊಳ್ಳೋದ್ಬಿಟ್ಟು ನಮ್ಗೆ ಬರಬ್ಬನು ಬೇಕು ಅಂತ ಕೇಳ್ಕೊಂಡು ಮತ್ತೆ ಯೇಸು ನಾನು ಏನ್ ಮಾಡ್ಲಿ ಅಂತ ಹೇಳಿದ್ರೆ ಯೇಸುಗೆ ಸಿಲುಬೆಗೆ ಹಾಕಿದ ಪ್ರತಿಯೊಬ್ರು ಕೂಗೋದನ್ನು ಶುರು ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಯೆರೂಸಲೇಮಲ್ಲಿ ಆ ದಿನದಲ್ಲಿ ಏನೋ ದೊಡ್ಡ ಗುಡುಗು ಮಳೆ ಬರ್ತಿರೋ ತರ ಜನರೆಲ್ಲರೂ ಕೂಡ ಏಕ ಸ್ವರದಲ್ಲಿ ಅವರನ್ನ ಸಿಲುಬೆಗೆ ಹಾಕಿ ಇವನಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳ್ಬಿಟ್ಟು ಅವರು ಎಲ್ಲ ಜನರ ಮುಂದೆ ಅವನು ನೀರು ತರಿಸಿ ಕೈ ತೊಳ್ಕೊಂತಿದ್ದಾರೆ. ಇವನ ಸಾಯಿಸಿರುವಂತ ಪಾಪ ನನ್ನ ಮೇಲೆ ನನ್ನ ಮಕ್ಕಳ ಮೇಲೆ ಬರಬಾರ್ದು ಅಂತ ಪಿಲಾತನ ಬಂದು ಯಹೂದ್ಯನಲ್ಲ, ಅವನೊಂದು ದೇಶಾಧಿಪತಿ, ಇಸ್ರಾಯೇಲ್ನ ನಡೆಸ್ತಿರೋದೊಂದು ರೋಮಪುರದ ಒಂದು ಅಧಿಕಾರಿ. ಅವನು ಗೊತ್ತಾಗಿರುವಂತ ಸತ್ಯ ಕೂಡ ಇಸ್ರಾಯೇಲ್ಗೆ ಗೊತ್ತಾಗ್ಲಿಲ್ಲ. ಯೇಸುಗೆ ಸಿಲುಬೆಗೆ ಹಾಕಿದ್ರು. ಅವ್ರು ಹೇಳಿದ ಮಾತೇನು ಗೊತ್ತಾ? ಯೇಸುವನ್ನ ಸಾಯಿಸಿರುವಂತ ಆ ಒಂದು ಶಾಪ, ಆ ಒಂದು ರಕ್ತ ನಮ್ಮ ಮೇಲೆ ನಮ್ಮ ಮಕ್ಕಳ ಮೇಲೆ ಬರಲಿ ಅಂತ ಹೇಳಿದ್ರು. ಇವತ್ತಿಗೂ ಕೂಡ ಇಸ್ರಾಯೇಲರು ನೋಡೋದಕ್ಕೆ ಬಲವಾದ ದೇಶವಾಗಿರ್ಬೋದು, ಶಕ್ತಿಶಾಲಿ ದೇಶವಾಗಿರ್ಬೋದು, ರಕ್ಷಣೆ ಇಲ್ಲದೆ ಪ್ರತಿದಿನ ಸಾಯ್ತಾ ಇದ್ದಾರೆ ಅವರು. ಇನ್ನೂ ಅವರು ಹಳೆ ಒಡಂಬಡಿಕೆ ಇಟ್ಕೊಂಡು ಮೋಶೆ ಧರ್ಮಶಾಸ್ತ್ರ ಇಟ್ಕೊಂಡು ಯೇಸುಗಿಂತ ಧರ್ಮಶಾಸ್ತ್ರನೇ ಶ್ರೇಷ್ಠ ಅಂತ ಅಂದ್ಕೊಂಡು ಪ್ರತಿದಿನ ಸಾಯ್ತಾ ಇದ್ದಾರೆ. ಇನ್ನು ಮೆಸ್ಸಿಯನ್ಗೋಸ್ಕರ ಕಿರಿಚಾಡ್ತಾ ಇದ್ದಾರೆ, ಮೆಸ್ಸಿಯಾ ಬಾ ಬೇಗ. ಯೆರೂಸಲೇಮಲ್ಲಿ ಒಂದು ಚಿಕ್ಕ ಗೋಡೆ ಉಳ್ಕೊಂಡಿದೆ.
ಅದರ ವೀಪಿಂಗ್ ವಾಲ್ ಅಂತ ಹೇಳ್ತಾರೆ, ಕಣ್ಣೀರಿನ ಗೋಡೆ. ಯಹೂದ್ಯರೆಲ್ಲರೂ ಪ್ರತಿ ಪಸ್ಕ ಹಬ್ಬ ದಿವಸ, ಪ್ರತಿ ಪಂಚಶತಮಾನ ದಿನದ ಹಬ್ಬದಲ್ಲಿ, ಪ್ರತಿ ಗುಡಾರದ ಹಬ್ಬಕ್ಕೆ ಅಲ್ಲಿ ಹೋಗಿ ಅವ್ರು ಕೂಗೋದು, ಮೆಸ್ಸಿಯ ಬೇಗ ಬಾ. ಎಷ್ಟು ದಡ್ಡರಾಗಿರ್ಬೋದು. ಬಂದು ಹೋಗಿರುವಂತ ಯೇಸುವನ್ನ ಅರ್ಥ ಮಾಡ್ಕೊಳ್ಳದೆ ಅವ್ರು ಇನ್ನೂ ಮೆಸ್ಸಿಯನ್ನಾಗಿ ಎದುರು ನೋಡ್ತಾರೆ ಅಂದ್ರೆ ಯಾರು ಮೂರ್ಖರು? ನಾವಾಗ್ಲೇ ಯೇಸುನ ಎರಡನೇ ಬರುವುದಾಗಿ ಎದುರು ನೋಡ್ತಾ ಇದ್ರೆ, ಇಸ್ರಾಯೇಲ್ ಇನ್ನೂ ಮೊದಲನೇ ಬರುವಿಕೆಗೆ ಅದನ್ನ ಎದುರು ನೋಡ್ತಾ ಇದ್ದಾರೆ. ಯೇಸು ಬಂದು ಆತನು ಮಾಡ್ಬೇಕಾಗಿರೋದೆಲ್ಲವನ್ನ ಮಾಡಿ ಆಮೇಲೆ ಯೇಸು ಬಂದು ಈ ಲೋಕದಲ್ಲಿ ಪುನರುತ್ಥಾನಗೊಂಡಿದ್ದಾರೆ. ಇಡೀ ಪ್ರಪಂಚದಲ್ಲಿ ಇದು ತುಂಬಾ ಶ್ರೇಷ್ಠವಾದದ್ದು. ಯಾರಾದ್ರೂ ಬರ್ತಾರೆ, ಯಾರಾದ್ರೂ ಸಾಯ್ತಾರೆ, ಅದೇ ದೊಡ್ಡ ವಿಷಯ ಅಲ್ಲ. ಆದರೆ ಇದು ದೊಡ್ಡ ವಿಷಯ ಆಗಿದೆ ಅದಕ್ಕಂದ್ರೆ ಯೇಸು ಪುನರುತ್ಥಾನವಾಗಿರೋದು. ಬೇರೆ ಎಲ್ಲರ ನಂಬಿಕೆಗಿಂತ ನಮ್ಮ ನಂಬಿಕೆ ಯಾಕೆ ವ್ಯತ್ಯಾಸ ಅಂತ ಹೇಳಿದ್ರೆ, ನಾವು ಸತ್ತ ದೇವರುಗಳನ್ನೆಲ್ಲ ಪೂಜೆ ಮಾಡ್ತಾ ಇರೋದು, ಬದುಕಿರೋ ದೇವರನ್ನು, ಬದುಕಿಸುವ ದೇವರನ್ನು. ಆಮೇಲೆ ಸೊ ಇದು ವ್ಯತ್ಯಾಸ ನಮಗೆ. ಸತ್ತ ದೇವರನ್ನ ಈಗ ಮೊನ್ನೆ ರಾಮನ ಒಂದು ದೇವಸ್ಥಾನ ಕಟ್ಟೋದು ದೊಡ್ಡದಾಗಿ ಅಯೋಧ್ಯೆಯಲ್ಲಿ ಜನ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ರಾಮ ಹುಟ್ಟಿದ್ದು ನಿಜ, ಜೀವಿಸಿದ್ದು ನಿಜ, ಸತ್ತಿದ್ದು ನಿಜ ಅಂತ ನಂಬ್ತಾರೆ. ಹೌದು, ಸತ್ತಿದ್ದು ಅಯೋಧ್ಯೆದಲ್ಲೇ ಸತ್ತರು ಅಂತ ಹೇಳಿಬಿಟ್ಟು ಆ ಪುರಾವೆಗಳು ಹೇಳುತ್ತೆ. ಅವರೇನು ಎದ್ದು ಬಂದಂಗಿಲ್ಲ ಅವರ ಒಂದು ಪುರಾಣಗಳಲ್ಲಿ. ಪ್ರತಿಯೊಬ್ಬರು ಕೂಡ ಸತ್ತ ದೇವರುಗಳನ್ನ ಪೂಜೆ ಮಾಡ್ತಾ ಇದ್ದಾರೆ. ಈಗ ಬುದ್ಧನ ಬಗ್ಗೆ ಹೇಳಿದೆ, ಬುದ್ಧನು ಕೂಡ ಬದುಕಿದ, ಸತ್ತ, ಸಮಾಧಿ ಆಗಿದ್ದಾನೆ. ಪುನರುತ್ಥಾನಗೊಂಡಿರೋದು ಇಡೀ ಪ್ರಪಂಚದಲ್ಲಿ ಆದಿಂದಲೂ ಇದುವರೆಗೂ ಯೇಸು ಮಾತ್ರನೇ. ಸತ್ಯದವರು ಬದುಕಿರ್ಬೋದು, ಯೇಸುವೇ ಅನೇಕರನ್ನ ಬದುಕಿಸಿದ್ದಾರೆ, ಶಿಷ್ಯರು ಬದುಕಿಸಿದ್ದಾರೆ. ಆದ್ರೆ ಅವ್ರಿಗೆ ಲಾಜರ್ನ ಹಾಗೆ ಹೇಗೆ ಬದುಕಿ ಮತ್ತೆ ಸತ್ರೋ ಹಾಗೆ ಶಾರೀರಿಕವಾಗಿ ಅವ್ರು ಬದುಕಿದ್ರು, ಸತ್ರು, ಮತ್ತೆ ಸತ್ರು ಅವರು. ಆದ್ರೆ ಯೇಸು ಜೀವಂತವಾಗಿದ್ದಾರೆ ಈಗಲೂ ಕೂಡ. ಆಮೇಲೆ ಸೊ ಇದಕ್ಕೆ ಅನೇಕ ಪುರಾವೆಗಳಿದೆ. ಈಗ ಯೇಸು ಕ್ರಿಸ್ತನು ಬಂದಿರೋದನ್ನ ನಾವು ನೋಡ್ತೀವಿ. ಅದಕ್ಕೆ ಮತ್ತಾಯ 28 20ನೇ ವಚನದಲ್ಲಿ ನಾವು ನೋಡ್ತೀವಿ ಯೇಸು ಸ್ವಾಮಿ ಹೇಳಿರುವಂಥದ್ದು ಏನಂತ, ನಾನು ನಿಮಗೆ ಆಜ್ಞಾಪಿಸಿದ್ದೇನಲ್ಲ, ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ, ಪ್ರತಿ ದಿವಸ ನಿಮ್ಮ ಸಂಗಡ ಇರ್ತೀನಿ ಎಂಬುದಾಗಿ ದೇವರು ಹೇಳ್ತಾ ಇರೋದು. ಸತ್ತವ್ರು ಯಾರಾದ್ರೂ ನಮ್ಮ ಜೊತೆ ಇರಕ್ಕಾಗತ್ತಾ? ಇಲ್ಲ, ಬದುಕಿರೋರು ಮಾತ್ರನೇ ನಮ್ಮ ಜೊತೆ ಇರಕ್ಕಾಗೋದು. ಯೇಸು ಬದುಕಿದ್ದಾರೆ. ಆಮೇಲೆ ಯೇಸು ಬದುಕಿದ್ದಾರೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನಾನು ಎಲ್ಲಾ ದಿವಸ ನಿಮ್ಮ ಸಂಗಡ ಇರ್ತೇನೆ ಅಂತ ಹೇಳಿ. ಅಷ್ಟೇನಾ? ಕೊರಿಂಥದಲ್ಲಿ ನಾವು ನೋಡ್ತೇವೆ, ಆತನು ನನ್ನ ಹೃದಯಗಳನ್ನೇ 1 ಕೊರಿಂಥ 3:16 ನಮ್ಮ ಹೃದಯಗಳನ್ನ ಆತನು ತನ್ನ ಆಲಯವನ್ನಾಗಿ ಮಾಡಿಕೊಂಡು, ಆತನ ಎಲ್ಲೋ ಒಂದು ಗುಡಿ ಗೋಪುರಗಳಲ್ಲಿ ಬದುಕ್ತೀನಿ ಅಂತ ಹೇಳಿಲ್ಲ, ಆತನೆಲ್ಲೋ ಒಂದು ಮರದಲ್ಲೋ ಗೊಂಬೆಯಲ್ಲೋ ಫೋಟೋದಲ್ಲೋ ಇರ್ತೀನಿ ಅಂತ ಹೇಳಿಲ್ಲ, ನಿನ್ನ ಹೃದಯದಲ್ಲಿ ಇರ್ತೀನಿ ಅಂತ ಹೇಳ್ತಿರೋದು. ಜೀವ ಇರೋ ಜೊತೆಗೆ ಯೇಸು ಇರ್ತಾರೆ ವಿನಃ ಜೀವ ಇಲ್ದಿರುವಂತಹ ನಿರ್ಜೀವ ವಸ್ತುಗಳಲ್ಲಿ ದೇವರು ಇರೋದಿಲ್ಲ. ನಿರ್ಜೀವ ವಸ್ತುಗಳಲ್ಲಿ ಯಾಕಿರ್ತಾರೆ ಯೇಸು? ಆತನ ಮಕ್ಕಳ ಜೊತೆ ಇರ್ತಾರೆ, ಆತನ ಮಕ್ಕಳ ಹೃದಯಗಳಲ್ಲಿ ಇರ್ತಾರೆ, ಆತನ ಮಕ್ಕಳ ಜೊತೆಲಿರೋದಕ್ಕೆ ಆತನ ಈ ಲೋಕದಲ್ಲಿ ಇನ್ನು ತನ್ನ ಆತ್ಮನ ಮೂಲಕ ಇದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಅಷ್ಟೇ ಅಲ್ಲ, ಏಷ್ಯಾದಲ್ಲಿ ನಾವು ನೋಡಿದ್ರೆ 7:14 ನಾವು ನೋಡ್ತೇವೆ, ಆತನು ಇಮ್ಮಾನುವೇಲನಾಗಿ ನಮ್ಮ ಜೊತೆ ಇದ್ದಾನೆ ಎಂಬುದಾಗಿ. ಇಮ್ಮಾನುವೇಲ್ ಅಂದ್ರೆ ದೇವರು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ. ಆತನು ಅದರ ಕನ್ನಿಕೆಯಲ್ಲಿ ಹುಟ್ಟು ಬಂದಂತ ಯೇಸು ಬಗ್ಗೆ ಮಾತನಾಡ್ತಿದ್ದ ವಚನ, ಯೇಸು ಈ ಲೋಕದಲ್ಲಿ ಬಂದು ಸತ್ತು ಎದ್ದು ಇವತ್ತಿಗೂ ಕೂಡ ಇಮ್ಮಾನುವೇಲ್ ಆಗಿ ನಮ್ಮ ಜೊತೆ ಇದ್ದಾರೆ. ಅಷ್ಟೇ ಅಲ್ಲ, ಯೇಸು ಬದುಕಿ ಬಂದಿರೋದ್ರಿಂದಲೇ ಅಪೊಸ್ತಲರ ಕೃತ್ಯಗಳು 1:11 ಏನ್ ಹೇಳುತ್ತೆ? ಅಪೊಸ್ತಲರ ಕೃತ್ಯಗಳು 1:11 ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು.
ಆಮೇಲೆ ಈಗ ನಾವೆದುರು ನೋಡ್ತಾ ಇರೋದು ಯೇಸುವಿನ ಎರಡನೇ ಬರುವಿಕೆ ಬಗ್ಗೆ. ಆತನು ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಹೋಗಿದ್ದಾರೆ. 9-10ನೇ ವಚನದಲ್ಲಿ ಆತನು ಪರಲೋಕಕ್ಕೆ ಎನಿಸಲ್ಪಡೋದನ್ನು ನಾವು ನೋಡ್ತೀವಿ. ದೇವದೂತರು ಇಳಿದು ಬಂದು ಅಲ್ಲಿದ್ದಂತಹ ಜನರಿಗೆ ಹೇಳ್ತಾ ಇರೋದು, ಗಲಿಲಾಯದವರೇ ನೀವು ಏನನ್ನ ನೋಡ್ತಿದ್ದೀರಾ? ಈಗ ಯೇಸುವಿನ ಪರಲೋಕಕ್ಕೆ ಹೋಗಿದ್ದಾರೆ. ಆತನು ಹೋಗಿರೋದನ್ನ ಹೇಗೆ ನೀವು ನೋಡಿದ್ರೋ ಹಾಗೇನೆ ಆತನು ಮೇಘ ರೂಢನಾಗಿ ಮತ್ತೆ ಬರ್ತಾನೆ. ಬರೋ ತನಕ ನೀವೇನ್ ಮಾಡ್ಬೇಕು? ಯೇಸುಗಾಗಿ ಜೀವಿಸ್ಬೇಕು. ಆಮೇಲೆ ಯೇಸು ಮತ್ತೆ ಬರೋ ತನಕನು ಈ ಒಂದು ಸತ್ಯವನ್ನ, ಈ ಕ್ರಿಸ್ತನ ಕುರಿತಾದಂತ ಈ ಒಂದು ಸುವಾರ್ತೆಯನ್ನ ನಾವು ಲೋಕದ ಕಟ್ಟ ಕಡೆಯವರು ಸಾರಬೇಕು ಅಂತಾನೆ ಅದೇ ಅಪೊಸ್ತಲಗಳು 1:8ನೇ ವಚನದಲ್ಲಿ ಹೇಳ್ತಾನೆ, ಯೆರೂಸಲೇಮು, ಯೂದಯ, ಸಮರಿಯ, ಲೋಕದ ಕಟ್ಟ ಕಡೆಯವರೆಗೂ ನಾವು ಸಾಕ್ಷಿಗಳಾಗಿರ್ಬೇಕು ಅಂತ ಹೇಳಿ. ನಿನಗಿಷ್ಟ ಬಂದ ಕಡೆ ಸಾಕ್ಷಿಯಾಗಿರೋದಲ್ಲ, ನಿನಗಿಷ್ಟ ಬಂದ ಕಡೆ ಸಭೆ ನಡೆಸೋದಲ್ಲ, ನಿನಗಿಷ್ಟ ಬಂದ ಕಡೆ ಹೋಗಿ ಸುವಾರ್ತೆ ಸಾರೋದು ಮಾತ್ರ ಅಲ್ಲ, ದೇವರ ಸುವಾರ್ತೆ, ದೇವರ ಇಷ್ಟ ಏನು? ಲೋಕದ ಕಟ್ಟ ಕಡೆಯವರು ಹೋಗ್ಬೇಕು ಅಂತ. ನಿನ್ನ ದರ್ಶನವನ್ನು ಹಿಡ್ಕೊಳ್ಳೋದಲ್ಲ, ದೇವರ ದರ್ಶನ, ದೇವರ ವಾಕ್ಯ ಏನ್ ಹೇಳುತ್ತೆ ಅದನ್ನ ಹಿಡ್ಕೊಂಡು ನಾವು ಮುಂದೆ ಹೋಗುವಾಗ ಆ ಒಂದು ಗಲಿಲಾಯದವ್ರು ಅಂದ್ರೆ ಯಾರು ಗೊತ್ತಾ? ಹಿಂಜಾರ್ದವರು, ಹಿಂದೆ ಬಿದ್ದವರು, ಒಂದು ಎಜುಕೇಶನ್ ಇರ್ಲಿಲ್ಲ, ಹಣ ಆಸ್ತಿ ಇರಲಿಲ್ಲ, ಉದ್ಯೋಗ ಇರಲಿಲ್ಲ, ಯಾವ ಒಂದು ಬ್ಯಾಕ್ ಗ್ರೌಂಡ್ ಇರ್ಲಿಲ್ಲ. ಅವ್ರ ಜೀವನ ನಡೀತಾ ಇದ್ದಿದೆ ಮೀನು ಹಿಡ್ಕೊಂಡು ಅವ್ರ ಜೀವನ, ಅವ್ರ ಕುಟುಂಬಗಳ ಜೀವನ ಸಾಗಿಸ್ತಾ ಇದ್ರು. ಅಂತ ಒಂದು ಜಾಗದಿಂದ ಕರೆದಂತ ಶಿಷ್ಯರನ್ನ ದೇವರು ಲೋಕಕ್ಕೆಲ್ಲ ಸ್ವಾರ್ಥ ಸಾರಲಿಕ್ಕೆ ಉಪಯೋಗಿಸಿದ್ರು. ಅಂದ್ರೆ ನಮ್ಮ ಬ್ಯಾಕ್ ಗ್ರೌಂಡ್ ದೇವರಿಗೆ ಮುಖ್ಯ ಅಲ್ಲವೇ ಅಲ್ಲ. ನಮ್ಮ ಹತ್ರ ಹಣ ಇದೆಯಾ, ಆಸ್ತಿ ಇದೆಯಾ ಇಲ್ವಾ, ಉದ್ಯೋಗ ಇದೆಯಾ, ಎಜುಕೇಶನ್ ಇದೆಯಾ ಇಲ್ವಾ, ಅದ್ಯಾವುದು ಮುಖ್ಯ ಅಲ್ಲ. ನಿನ್ನಲ್ಲಿ ಸುವಾರ್ಥ ಇದ್ರೆ ನಿನ್ನನ್ನು ದೇವರು ಉಪಯೋಗಿಸ್ತಾರೆ. ನಿನ್ನಲ್ಲಿ ಸತ್ಯ ಇದ್ರೆ, ಈ ಸತ್ಯ ಸುವಾರ್ತೆನೂ ನಿನ್ನಲ್ಲಿದ್ರೆ ಒಂದು ದೇವ್ರು ನಿನ್ನನ್ನು ಕಳಿಸ್ತಾರೆ, ಇಲ್ಲಾಂದ್ರೆ ಜನರನ್ನೇ ನಿನ್ನ ಬಳಿ ಕಳಿಸಿ ಸುವಾರ್ತೆ ಕೇಳೋ ಹಾಗೆ ಮಾಡ್ತಾರೆ. ಆಮೇಲೆ ಸ್ವೀಟ್ ಇರೋ ಕಡೆ ಬೆಲ್ಲ ಇರೋ ಕಡೆ, ಬೆಲ್ಲ ಇರೋಕ್ಕೆ ಇರುವೆ ಹತ್ರ ಹೋಗ್ಬೇಕು ಅಂತಲ್ಲ, ಬೆಲ್ಲ ಇರೋ ಕಡೆ ಇರುವೆ ಕೂಡ ಬರುತ್ತೆ. ಹೌದಲ್ವಾ? ಸುವಾರ್ತೆ ಇದ್ರೆ ಒಂದು ದೇವರು ನಿನ್ನನ್ನ ಕಳಿಸ್ತಾರೆ. ಇಲ್ಲ ನೀನ್ ಹೋಗೋ ಸ್ಥಿತಿಯಲ್ಲಿ ಇಲ್ಲ ಅಂದ್ರೂ ಕೂಡ ಯಾರು ರಕ್ಷಣೆ ಹೊಂದಬೇಕು, ಯಾರು ಸುವಾರ್ತೆ ಕೇಳಬೇಕು ನಿನ್ನ ಮೂಲಕ, ಅವ್ರು ನಿನ್ನನ್ನು ಹುಡ್ಕೊಂಡು ಬರ್ತಾರೆ. ಆಮೇಲೆ ಸೊ ಇಲ್ಲೇನು ಹೇಳ್ತಿದ್ದೀನಿ, ನೀನ್ ಸುವಾರ್ತೆ ಹೊಂದಿರೋದು ಆ ಮುತ್ತು ಅಂತ ನಾನು ಹೇಳ್ದಲ್ಲ, ಆ ಮುತ್ತನ್ನ ನಿನ್ನ ಹೃದಯದಲ್ಲಿ ಇಟ್ಕೊಂಡಿರೋದು ತುಂಬಾ ಮುಖ್ಯವಾಗುತ್ತೆ. ಆ ಮುಖ್ಯನ ಆ ಯೇಸುವನ್ನ ನಿನ್ನ ಹೃದಯದಲ್ಲಿ ಭದ್ರವಾಗಿ ಇಟ್ಕೊಂಡು ಸತ್ಯವನ್ನು ಸರಿಯಾಗಿ ತಿಳ್ಕೊಳ್ಳೋದು ತುಂಬಾ ಮುಖ್ಯವಾಗುತ್ತೆ. ಹಾಗಾಗಿ ಇದನ್ನ ನಾವು ಹಿಡ್ಕೊಳ್ಳೋದ್ರ ಮೂಲಕ ನಿಜವಾದಂತ ಒಂದು ಈಸ್ಟರ್ ಹಬ್ಬವನ್ನು ನಾವು ಮಾಡೋಣ. ನಿಜವಾದ ಈಸ್ಟರ್ ಅಂದ್ರೆ ಏನ್ ಗೊತ್ತಾ? ಸುವಾರ್ತೆನ ಸಾರುವಂತದ್ದಾಗಿದೆ. ನೀನೇನ್ ನಂಬ್ತೀಯೋ ಅದನ್ನೇ ಇನ್ನೊಬ್ರಿಗೆ ಹೇಳ್ತೀಯ ಅಲ್ವಾ? ನೀನೇನ್ ಕೇಳ್ತೀಯೋ ಅದನ್ನೇ ಹೇಳ್ತೀಯ, ನೀನೇನು ನಂಬ್ತೀಯೋ ಅದನ್ನೇ ಹೇಳ್ತೀಯ. ನೀನ್ ಒಂದ್ ವೇಳೆ ನಂಬ್ತಿಲ್ಲ, ಯಾರಾದ್ರೂ ಏನಾದ್ರು ಹೇಳಿದಾಗ ಅದು ನೀನ್ ನಂಬ್ತಿಲ್ಲ ಅಂದ್ರೆ ಇನ್ನೊಬ್ರಿಗೆ ಹೇಳಕ್ ಹೋಗಲ್ಲ. ನೀನ್ ನಂಬಿದ್ರೇನೆ ಅದು ಇನ್ನೊಬ್ರಿಗೆ ಹೇಳ್ತೀಯ ಅಂತ ಅರ್ಥ. ಇದನ್ನ ನೀನ್ ನಂಬ್ತಿದ್ಯಾ ಅಂದ್ರೆ ಇನ್ನೊಬ್ರಿಗೆ ಹೇಳ್ತೀಯ. ಆಮೇಲೆ ಈ ವಾಕ್ಯದಿಂದ ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಹೌದು ಸ್ವಾಮಿ, ಚಾರಿತ್ರಿಕ ಶ್ರಮೆ ಮತ್ತು ಚಾರಿತ್ರಿಕ ಮಹಿಮೆಯ ಕುರಿತಾಗಿ ನಾವು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿದ ಸ್ತೋತ್ರ. ಯೇಸು ನಿಜವಾಗ್ಲೂ ಶ್ರಮೆ ಹೊಂದಿದ್ದಾರೆ, ಯೇಸು ನಿಜವಾಗ್ಲೂ ಪುನರುತ್ಥಾನಗೊಂಡಿದ್ದಾರೆ ಎಂಬುದಾಗಿ ನಾವು ಇವತ್ತು ಅನೇಕ ವಚನಗಳ ಪ್ರಕಾರ ತಿಳ್ಕೊಂಡಿದ್ದೀವಿ. ಈ ವಾಕ್ಯಗಳು, ಈ ಸತ್ಯ ನಮ್ಮ ಹೃದಯಗಳಲ್ಲಿ ಬಲವಾಗಿ ಮುದ್ರೆಯಾಗಿ ಹೆಚ್ಚಿನ ಬಲ ಹೊಂದಿಕೊಂಡು ನಿಮಗಾಗಿ ಜೀವಿಸಲು ಸಹಾಯ ಮಾಡಿ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಸುವಿನ ಪ್ರಾರ್ಥಿಸ್ತೇವೆ ತಂದೆ. ಆಮೇಲೆ